ದಾಹದಿಂದ ಇರುವವನಿಗೆ ನೀರು ನೀಡುವೆ, ಒಣ ನೆಲದಲ್ಲೂ ನದಿಗಳನ್ನು ಹರಿಯ ಮಾಡುವೆ. ದಾಹದಿಂದ ಇರುವವನಿಗೆ ನೀರು ನೀಡುವೆ, ಒಣ ನೆಲದಲ್ಲೂ ನದಿಗಳನ್ನು ಹರಿಯ ಮಾಡುವೆ. ನೀಡಯ್ಯ ನಿನ್ನಾತ್ಮನ ಎಸ್ ನೀಡಯ್ಯ ಆತ್ಮನ. ದಾಹದಿಂದ ಕಾದಿರುವೆನು ನಾ, ದಾಹದಿಂದ ಕಾದಿರುವೆನು, ದಾಹದಿಂದ ಒಣ ನೆಲದಲ್ಲೂ ನದಿಗಳನ್ನು ಹರಿಯ ಮಾಡುವೆ. ದಾಹದಿಂದ ಇರುವವನಿಗೆ ನೀರು ನೀಡುವೆ, ಒಣ ನೆಲದಲ್ಲೂ ನದಿಗಳನ್ನು ಹರಿಯ ಮಾಡುವೆ. ನೀಡಯ್ಯ ನಿನ್ನಾತ್ಮನ, ನೀಡಯ್ಯ ದಾಹದಿಂದ ಕಾದಿರುವೆನು ನಾ, ದಾಹದಿಂದ ಕಾದಿರುವೆನು, ದಾಹದಿಂದ ಕಾದಿರುವೆನು ನಾ, ದಾಹದಿಂದ ಕಾದಿರುವೆನು. ನದಿಯ ದಡದ ಮರದ ಹಾಗೆ ನಾನಿರಲು, ನಿತ್ಯವೂ ನಿನಗಾಗಿ ಫಲ ಕೊಡಲು. ನದಿಯ ದಡದ ಮರದ ಹಾಗೆ ನಾನಿರಲು, ನಿತ್ಯವೂ ನಿನಗಾಗಿ ಫಲ ಕೊಡಲು. ನೀಡಯ್ಯ ನಿನ್ನಾತ್ಮನ, ನೀಡಯ್ಯ ನಿನ್ನಾತ್ಮನ. ದಾಹದಿಂದ ಕಾದಿರುವೆನು ನಾ, ದಾಹದಿಂದ ಕಾದಿರುವೆನು, ದಾಹದಿಂದ ಕಾದಿರುವೆನು ನಾ, ದಾಹದಿಂದ ಕಾದಿರುವೆನು. ದಾಹದಿಂದ ಇರುವವನಿಗೆ ನೀರು ನೀಡುವೆ, ಒಣ ನೆಲದಲ್ಲೂ ನದಿಗಳನ್ನು ಹರಿಯ ಮಾಡುವೆ. ದಾಹದಿಂದ ಇರುವವನಿಗೆ ನೀರು ನೀಡುವೆ, ಒಣ ನೆಲದಲ್ಲೂ ನದಿಗಳನ್ನು ಹರಿಯ ಮಾಡುವೆ. ನೀಡಯ್ಯ ಆತ್ಮನ, ನೀಡಯ್ಯ ನಿನ್ನಾತ್ಮನ. ದಾಹದಿಂದ ಕಾದಿರು. ಈ ಮುಂಜಾನೆ ವೇಳೆಯಲ್ಲಿ ಒಬ್ಬೊಬ್ಬರನ್ನು ಆವರಿಸು ಸ್ವಾಮಿ. ಮನಸ್ಸನ್ನು ಹತೋಟಿಗೆ ತಗೋ ಪವಿತ್ರಾತ್ಮನೆ, ದೇಹವನ್ನು ಹತೋಟಿಗೆ ತಗೊಳ್ಳಿ ಪವಿತ್ರಾತ್ಮನೆ, ಈ ದಿನವನ್ನು ನಿಯಂತ್ರಣಕ್ಕೆ ತಗೊಳ್ಳಿ ಪವಿತ್ರಾತ್ಮನೆ. ಹೋಲಿ ಸ್ಪಿರಿಟ್ ಗಾಡ್, ಯು ಟೇಕ್ ಓವರ್. ಕಾದಿರುವೆನು, ದಾಹದಿಂದ ಇರುವವನಿಗೆ ನೀರು ನೀಡುವೆ, ಒಣ ನೆಲದಲ್ಲೂ ನದಿಗಳನ್ನು ಹರಿಯ ಮಾಡುವೆ. ದಾಹದಿಂದ ಇರುವವನಿಗೆ ನೀರು ನೀಡುವೆ, ಒಣ ನೆಲದಲ್ಲೂ ನದಿಗಳನ್ನು ಹರಿಯ ಮಾಡುವೆ. ನೀಡಯ್ಯ ನಿನ್ನಾತ್ಮನ, ನೀಡಯ್ಯ ನಿನ್ನಾತ್ಮನ. ದಾಹದಿಂದ ಕಾದಿರುವೆನು ನಾ, ದಾಹದಿಂದ ಕಾದಿರುವೆನು, ದಾಹದಿಂದ ಕಾದಿರುವೆನು ನಾ, ದಾಹದಿಂದ ಕಾದಿರುವೆನು. ಎಲ್ಲ ಜಾತಿ ಜನರ ಮೇಲೆ ಸುರಿಸಬೇಕಯ್ಯ, ಪ್ರವಾದನ ವಾಕ್ಯಗಳು ಹೊರಡಬೇಕಯ್ಯ. ಎಲ್ಲ ಜಾತಿ ಜನರ ಮೇಲೆ ಸುರಿಸಬೇಕಯ್ಯ, ಪ್ರವಾದನ ವಾಕ್ಯಗಳು ಹೊರಡಬೇಕಯ್ಯ. ನೀಡಯ್ಯ ನಿನ್ನಾತ್ಮನ, ನೀಡಯ್ಯ ನಿನ್ನಾತ್ಮನ. ದಾಹದಿಂದ ಕಾದಿರುವೆನು ನಾ,
ದಾಹದಿಂದ ಕಾದಿರುವೆನು, ದಾಹದಿಂದ ಕಾದಿರುವೆನು. ಎಸ್ ಡ್ಯಾಡಿ, ಡ್ಯಾಡಿಯನ್ನು ನೋಡಿ ಹೇಳೋಣ, ಈ ಮುಂಜಾನೆ ವೇಳೆಯಲ್ಲಿ ದಾಹದಿಂದ ಕಾದಿದ್ದೇನೆ. ದಾಹದಿಂದ ಇರುವವನಿಗೆ ನೀರು ನೀಡುವೆ, ಒಣ ನೆಲದಲ್ಲೂ ನದಿಗಳನ್ನು ಹರಿಯ ಮಾಡುವೆ. ದಾಹದಿಂದ ಇರುವವನಿಗೆ ನೀರು ನೀಡುವೆ, ಒಣ ನೆಲದಲ್ಲೂ ನದಿಗಳನ್ನು ಹರಿಯ ಮಾಡುವೆ. ನೀಡಯ್ಯ ನಿನ್ನಾತ್ಮನ, ನೀಡಯ್ಯ ನಿನ್ನಾತ್ಮನ. ದಾಹದಿಂದ ಕಾದಿರುವೆನು, ದಾಹದಿಂದ ಕಾದಿರುವೆನು, ದಾಹದಿಂದ ಕಾದಿರುವೆನು, ನಾ ದಾಹದಿಂದ ಕಾದಿರುವೆನು, ದಾಹದಿಂದ ಕಾದಿರುವೆನು, ನಾ ದಾಹದಿಂದ ಕಾದಿರುವೆನು, ದಾಹದಿಂದ ಕಾದಿರುವೆನು. ಡ್ಯಾಡಿಯನ್ನು ನೋಡಿ ಹೇಳೋಣ, ಈ ಮುಂಜಾನೆ ವೇಳೆಯಲ್ಲಿ ನನ್ನನ್ನು ನಮ್ಮ ಜೊತೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವ ಪ್ರತಿಯೊಬ್ಬರನ್ನು ನಿನ್ನ ವಿಶೇಷ ಸಾನ್ನಿಧ್ಯ ಆವರಿಸಲಿ, ನಿನ್ನ ಪ್ರಸನ್ನತೆ ಆವರಿಸಲಿ, ನಿನ್ನ ಸಮ್ಮುಖ ಆವರಿಸಲಿ, ನಿಮ್ಮ ನಿಯಂತ್ರಣ ಬರಲಿ, ನಿಮ್ಮ ಆಳ್ವಿಕೆ ಬರಲಿ ಅಪ್ಪ. ಈ ದಿನ ನಿಮ್ಮ ಆಳ್ವಿಕೆಗೆ ನಮ್ಮನ್ನು ಒಪ್ಪಿಸುತ್ತೇವೆ, ನಿಮ್ಮ ದೊರೆತನಕ್ಕೆ ಒಪ್ಪಿಸುತ್ತೇವೆ ಪರಿಶುದ್ಧಾತ್ಮನೇ. ದಾಹದಿಂದ ಕಾದಿರುವೆನು, ನಿನ್ನ ನಂಬಿ ನಾನು ಬಂದಿಹೇನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ನಿನ್ನ ನಂಬಿ ನಾನು ಬಂದಿಹೇನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ನಿನ್ನ ನೆರಳಲ್ಲಿ ಸುಖ ಕಂಡೆ ಸ್ವಾಮಿ, ಇನ್ನು ಯಾವ ನೆನಪು ನನಗಿಲ್ಲ. ಡ್ಯಾಡಿಯ ನೋಡಿ ಹೇಳೋಣ, ನಿನ್ನ ನೆರಳಲ್ಲಿ ಸುಖ ಕಂಡೆ ಸ್ವಾಮಿ, ಇನ್ನು ಯಾವ ನೆನಪು ನನಗಿಲ್ಲ. ಜೀವನಕ್ಕೆ ಶಾಂತಿ ನೆಮ್ಮದಿಯೇ, ಜೀವನಕ್ಕೆ ಶಾಂತಿ ನೆಮ್ಮದಿಯೇ, ನೀನೇ ಸ್ವಾಮಿ ನನಗೆ ಇನ್ನು ಮುಂದೆ, ನೀನೇ ಸ್ವಾಮಿ ನನಗೆ ಇನ್ನು ಮುಂದೆ. ನಿನ್ನ ನಂಬಿ ನಾನು ಬಂದಿಹೇನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ನಿನ್ನ ನಂಬಿ ನಾನು ಬಂದಿಹೇನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ಬಾಯಾರಿದ ಜಿಂಕೆ ಮರಿಯಂತೆ ಜೀವಜಲ ನಿನ್ನಲ್ಲಿ ಓಡಿ ಬಂದೆ. ಎಸ್ ಡ್ಯಾಡಿ, ಬಾಯಾರಿದ ಜಿಂಕೆ ಮರಿಯಂತೆ ಜೀವಜಲ ನಿನ್ನಲ್ಲಿ ಓಡಿ ಬಂದೆ. ಜೀವನಕ್ಕೆ ಶಾಂತಿ ನೆಮ್ಮದಿಯೇ, ಜೀವನಕ್ಕೆ ಶಾಂತಿ ನೆಮ್ಮದಿಯೇ, ನೀನೇ ಸ್ವಾಮಿ ನನಗೆ ಇನ್ನು ಮುಂದೆ, ನೀನೇ ಸ್ವಾಮಿ ನನಗೆ ಇನ್ನು ಮುಂದೆ. ನಿನ್ನ ನಂಬಿ ನಾನು ಬಂದಿಹೇನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ನಿನ್ನ ನಂಬಿ ನಾನು ಬಂದಿಹೇನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ನಿನ್ನ ನೆರಳಲ್ಲಿ ಸುಖ ಕಂಡೆ ಸ್ವಾಮಿ, ಇನ್ನು ಯಾವ ನೆನಪು ನನಗೆ, ಬೇರೆ ಯಾವ ಚಿಂತೆಯೂ ನನಗಿಲ್ಲ. ನೆರಳಲ್ಲಿ ಸುಖ ಕಂಡೆ ಸ್ವಾಮಿ, ಇನ್ನು ಯಾವ ಚಿಂತೆ ನನಗಿಲ್ಲ. ಜೀವನಕ್ಕೆ ಶಾಂತಿ ನೆಮ್ಮದಿಯೇ, ಜೀವನಕ್ಕೆ ಶಾಂತಿ ನೆಮ್ಮದಿಯೇ, ನೀನೇ ಸ್ವಾಮಿ ನನಗೆ ಇನ್ನು ಮುಂದೆ,
ನೀನೇ ಸ್ವಾಮಿ ನನಗೆ ಇನ್ನು ಮುಂದೆ. ನಿನ್ನ ನಂಬಿ ನಾನು ಬಂದಿಹೇನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ನಿನ್ನ ನಂಬಿ ನಾನು ಬಂದಿಹೇನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ದಾರಿ ತಪ್ಪಿ ಹೋದ ಮಗನು ಸ್ವಾಮಿ, ದೂರವಾದೆ ನಿನ್ನ ಪ್ರೀತಿಯಿಂದ. ದಾರಿ ತಪ್ಪಿ ಹೋದ ಮಗನು ಸ್ವಾಮಿ, ದೂರವಾದೆ ನಿನ್ನ ಪ್ರೀತಿಯಿಂದ. ತತ್ತರಿಸಿ ಹೋದ ನನ್ನ ಕಂಡು, ತತ್ತರಿಸಿ ಹೋದ ನನ್ನ ಕಂಡು, ತವ ಕದಿ ಬಂದು ಅಪ್ಪಿಕೊಂಡೆ, ತವ ಕದಿ ಬಂದು ಅಪ್ಪಿಕೊಂಡೆ. ನಿನ್ನ ನಂಬಿ ನಾನು ಬಂದಿಹೇನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ನಿನ್ನ ನಂಬಿ ನಾನು ಬಂದಿಹೇನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ನಿನ್ನ ನೆರಳಲ್ಲಿ ಸುಖ ಕಂಡೆ ಸ್ವಾಮಿ, ಇನ್ನು ಯಾವ ಚಿಂತೆ ನನಗಿಲ್ಲ. ನಿನ್ನ ನೆರಳಲ್ಲಿ ಸುಖ ಕಂಡೆ ಸ್ವಾಮಿ, ಇನ್ನು ಯಾವ ಚಿಂತೆ ನನಗಿಲ್ಲ. ಜೀವನಕ್ಕೆ ಶಾಂತಿ ನೆಮ್ಮದಿಯೇ, ಜೀವನಕ್ಕೆ ಶಾಂತಿ ನೆಮ್ಮದಿಯೇ. ನೀನೇ ಸ್ವಾಮಿ ನನಗೆ ಇನ್ನು ಮುಂದೆ, ನೀನೇ ಸ್ವಾಮಿ ನನಗೆ ಇನ್ನು ಮುಂದೆ. ನಿನ್ನ ನಂಬಿ ನಾನು ಬಂದಿಹೇನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ನಿನ್ನ ನಂಬಿ ನಾನು ಬಂದಿಹೇನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ಕಾಣದೆ ಹೋದ ಕುರಿ ನಾನು, ಕನಿಕರದಿಂದ ಹುಡುಕಿ ಬಂದೆ. ಕಾಣದೆ ಹೋದ ಕುರಿ ನಾನು, ಕನಿಕರದಿಂದ ಹುಡುಕಿ ಬಂದೆ. ಕರದಲ್ಲಿ ನನ್ನ ಎತ್ತಿಕೊಂಡೆ, ಕರದಲ್ಲಿ ನನ್ನ ಎತ್ತಿಕೊಂಡೆ. ಕಂದ ಎಂದು ಮುತ್ತು ಕೊಟ್ಟೆ, ಕಂದ ಎಂದು ಮುತ್ತು ಕೊಟ್ಟೆ. ನಿನ್ನ ನಂಬಿ ನಾನು ಬಂದಿಹೇನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ನಿನ್ನ ನಂಬಿ ನಾನು ಬಂದಿಹೇನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ನಿನ್ನ ಬಿಟ್ಟು ನನಗೆ ಬಾಳಿಲ್ಲ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ಹಲ್ಲೆಲೂಯ. ನಿನ್ನ ನಂಬಿ ನಾನು ಬಂದಿಹೇನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ನಿನ್ನ ನೆರಳಲ್ಲಿ ಸುಖ ಕಂಡೆ ಸ್ವಾಮಿ, ಇನ್ನು ಯಾವ ಚಿಂತೆ ನನಗಿಲ್ಲ. ಎಸ್ ಡ್ಯಾಡಿ, ನಿನ್ನ ನೆರಳಲ್ಲಿ ಸುಖ ಕಂಡೆ ಸ್ವಾಮಿ, ಇನ್ನು ಯಾವ ಚಿಂತೆ ನನಗಿಲ್ಲ. ಹಾಗೆ ಅರಿಕೆ ಮಾಡಿ. ಜೀವನಕ್ಕೆ ಶಾಂತಿ ನೆಮ್ಮದಿಯೇ, ಜೀವನಕ್ಕೆ ಶಾಂತಿ ನೆಮ್ಮದಿಯೇ. ನೀನೇ ಸ್ವಾಮಿ ನನಗೆ ಇನ್ನು ಮುಂದೆ, ನೀನೇ ಸ್ವಾಮಿ ನನಗೆ ಇನ್ನು ಮುಂದೆ, ನೀನೇ ಸ್ವಾಮಿ ನನಗೆ ಇನ್ನು ಮುಂದೆ. ನೀವೇ ಸ್ವಾಮಿ ನನಗೆ ಇನ್ನು ಮುಂದೆ,
Hallelujah. Thank you, thank you. Hallelujah. Thank you, thank you. Thank you, Daddy. Thank you, Lord. ವಂದನೆ ನಿಮಗೆ, ವಂದನೆ ನಿಮಗೆ, ವಂದನೆ ನಿಮಗೆ, ವಂದನೆ. Hallelujah. Hallelujah. Thank you, thank you, thank you, Jesus. Thank you. ನಿನ್ನನ್ನೇ ಪ್ರೀತಿಸುವೆ, ನಿನ್ನನ್ನೇ ಪ್ರೀತಿಸುವೆ, ನಾ ನಿನ್ನನ್ನೇ ಪ್ರೀತಿಸುವೆ. ಹಿಂತಿರುಗೇನು ನಾ ನಿನ್ ಪಾದದಿ ಕುಳಿತು ಆರಾಧಿಪೆ, ವಚನವ ಧ್ಯಾನಿಸಿ ಹರ್ಷಿಸುವೆ. ನಿನ್ ಪಾದದಿ ಕುಳಿತು ಆರಾಧಿಪೆ, ನಿನ್ ವಚನವ ಧ್ಯಾನಿಸಿ ಹರ್ಷಿಸುವೆ. ಎಂತ ಬಿರುಗಾಳಿ ಬೀಸಿ ಪಡಿದರೇನು ಕದಲಿ ಹೋಗಲಾರೆ. ಎಂತ ಬಿರುಗಾಳಿ ಬೀಸಿ ಪಡಿದರೇನು ಕದಲಿ ಹೋಗಲಾರೆ, ಕದಲಿ ಹೋಗಲಾರೆ, ಕದಲಿ ಹೋಗಲಾರೆ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ಡ್ಯಾಡಿಯನ್ನು ನೋಡಿ ಹೇಳೋಣ, ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು ಏಸಪ್ಪ. ಹೌದು ಡ್ಯಾಡಿ, ನಿಮ್ಮ ಸಮ್ಮುಖ ನನಗಪ್ಪ. ಹೊಸ ಬಲ ನೀಡುವೆ, ಅಭಿಷೇಕ ಮಾಡುವೆ. ಹೊಸ ಬಲ ನೀಡುವೆ, ಅಭಿಷೇಕ ಮಾಡುವೆ. ಫಲವುಳ್ಳ ಮರವಾಗಿ ಬಾಳಿ ಬೆಳಗುವೆ. ನಾನು ಫಲವುಳ್ಳ ಮರವಾಗಿ ಬಾಳಿ ಬೆಳಗುವೆ. ನೀವೇ ಸಾಕು ಏಸಪ್ಪ. ಅಪ್ಪ, ನಿನ್ನ ಸಮ್ಮುಖ ಎಷ್ಟೊಂದು ಮಧುರ ಡ್ಯಾಡಿ. ನಿಮ್ಮ ಪ್ರಸನ್ನತೆ ಎಷ್ಟು ಶ್ರೇಷ್ಠವಾದದ್ದು. ನಿಮ್ಮ ಪ್ರಸನ್ನತೆಗಾಗಿ ವಂದನೆ. ನಿಮ್ಮ ಸಮ್ಮುಖ ನನಗಪ್ಪ ಎಷ್ಟೊಂದು ಮಧುರವು. ನಿಮ್ಮ ಸಮ್ಮುಖವು ಎಷ್ಟೊಂದು ಮಧುರವು. ನಿಮ್ಮ ಸಮ್ಮುಖವು ಪ್ರಾಣಾತ್ಮ ಶರೀರವು. ನಿಮ್ಮನ್ನೇ ಬಯಸಿದೆ, ನನ್ನ ಪ್ರಾಣಾತ್ಮ ಶರೀರವು. ನಿಮ್ಮನ್ನೇ ಬಯಸಿದೆ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ಅಪ್ಪ ನಿನ್ ಸನ್ನಿಧಿಗೆ ತವಕದಿ ಬಂದಿರುವೆ. ಅಪ್ಪ ನಿನ್ ಸನ್ನಿಧಿಗೆ ತವಕದಿ ಬಂದಿರುವೆ. ನಿಮ್ಮುಖ ಕಂಡು ನಾ ತೃಪ್ತಿ ಹೊಂದುವೆ.
ತೃಪ್ತಿ ಹೊಂದುವೆ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ಡ್ಯಾಡಿಯನ್ನು ನೋಡಿ ಹೇಳೋಣ, ಸಾಕು, ನೀವು ಸಾಕು ಡ್ಯಾಡಿ. ಜೇನಿನ ರುಚಿಗಿಂತ ಮಧುರವಾದ ನಿನ್ನ ಸಾನ್ನಿಧ್ಯ, ಅದು ನನಗೆ ಸಾಕು ಡ್ಯಾಡಿ. ಜೇನಿನ ರುಚಿಗಿಂತ ಸವಿಯಾದ ಭಾಗ್ಯವೇ, ಜೇನಿನ ರುಚಿಗಿಂತ ಸವಿಯಾದ ಭಾಗ್ಯವೇ. ಹುಡುಕಿಯು ಸಿಗದಂತ, ಎಲ್ಲಿ ಹುಡುಕಿದ್ರು ಈ ಭಾಗ್ಯ ಸಿಗಲ್ಲಪ್ಪ, ನಿನ್ನ ಹತ್ರ ಇರುವ ಭಾಗ್ಯ ಸಿಗಲ್ಲ. ಐಶ್ವರ್ಯ ಹುಡುಕಿಯು ಸಿಗದಂತ ಏಕೈಕ ಐಶ್ವರ್ಯ, ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ಜೇನಿನ ರುಚಿಗಿಂತ ಸವಿಯಾದ ಭಾಗ್ಯವೇ, ಜೇನಿನ ರುಚಿಗಿಂತ, ಹೌದು ಡ್ಯಾಡಿ, ಸವಿಯಾದ ಭಾಗ್ಯವೇ. ಹುಡುಕಿಯು ಸಿಗದಂತ ಏಕೈಕ ಐಶ್ವರ್ಯ ನನಗೆ ಸಿಕ್ಕಿದೆ, ಬೇರೆಲ್ಲೂ ಸಿಗಲ್ಲ. ಹುಡುಕಿಯು ಸಿಗದಂತ ಏಕೈಕ ಐಶ್ವರ್ಯ, ಏಕೈಕ ಐಶ್ವರ್ಯ. ನಿನ್ನ ಹಾಗೆ ಬೇರೆ ಯಾರೂ ಇಲ್ಲಪ್ಪ, ಏಕೈಕ ಐಶ್ವರ್ಯ. ಇದಕ್ಕೆ ಸರಿಸಾಟಿಯಾಗಿ ಬೇರೆ ಯಾವುದೂ ಇಲ್ಲ. ಏಕೈಕ ಐಶ್ವರ್ಯ, ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ಹುಡುಕಿಯು ಸಿಗದಂತ ಏಕೈಕ ಐಶ್ವರ್ಯ, ಹುಡುಕಿಯು ಸಿಗದಂತ ಓ ಏಕೈಕ ಐಶ್ವರ್ಯ, ಏಕೈಕ ಐಶ್ವರ್ಯವೇ. ಓ ನನ್ನ ಯೇಸು ದೇವಾ, ನಿನ್ನನ್ನು ನೋಡಿ ನಲಿಯಲು ನಿನ್ನ ಪಾದ ಓಡಿ ಬಂದೆ. ಡ್ಯಾಡಿಯನ್ನು ನೋಡಿ ಹೇಳೋಣ, ಡ್ಯಾಡಿ ನಿನ್ನ ಪಾದ ಓಡಿ ಬಂದೆ. ಏಕೈಕ ಐಶ್ವರ್ಯವೇ, ಓ ನನ್ನ ಯೇಸು ದೇವಾ, ನಿನ್ನನ್ನು ನೋಡಿ. ನೀವೆಲ್ಲಿದ್ರು ಸಹ ಹಾಗೆ ಕಣ್ಣುಗಳನ್ನು ಮುಚ್ಚಿ ಡ್ಯಾಡಿ ಜೊತೆ ಮಾತಾಡಿ. ನಿನ್ನ ಪಾದಕ್ಕೆ ನಾನು ಓಡಿ ಬಂದಿದ್ದೇನೆ ಡ್ಯಾಡಿ. ಡ್ಯಾಡಿ ನೋಡಿ ಹೇಳಿ, ಅಪ್ಪ ಐ ಹ್ಯಾವ್ ಕಮ್ ಟು ಯುವರ್ ಫೀಟ್. ಓಡಿ ಬಂದೆ ನಿನ್ ಪಾದ ಓಡಿ ಬಂದೆ, ನಾ ನಿನ್ ಪಾದ ಓಡಿ ಬಂದೆ, ನಿನ್ ಪಾದ ಓಡಿ ಬಂದೆ, ನಾ ನಿನ್ ಪಾದ ಓಡಿ ಬಂದೆ. ಹಲ್ಲೆಲೂಯಾ. ಏಕೈಕ ಐಶ್ವರ್ಯ, ಎಲ್ಲೂ ಸಿಗಲಾರದ ಸೌಭಾಗ್ಯ ನನಗೆ ಸಿಕ್ಕಿದೆ ಡ್ಯಾಡಿ. ಓ ನನಗೆ ಸಿಕ್ಕಿದೆ ಅಪ್ಪ, ನಾನು ಭಾಗ್ಯವಂತನು. ಹೇಳಿ, ನಾನು ಭಾಗ್ಯವಂತಳು, ನಾನು ಭಾಗ್ಯವಂತನು. ಓ ಈ ಸೌಭಾಗ್ಯ, ನಿನ್ನ ಸಾನ್ನಿಧ್ಯ ಸಿಕ್ಕಿದೆ. ವಂದನೆ ವಂದನೆ ವಂದನೆ. ಬೆಥನಿಯ ಮರಿಯಳ ಹಾಗೆ ನನಗೂ ಭಾಗ್ಯ ಸಿಕ್ಕಿದೆಪ್ಪ. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು
ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನ ಜೊತೆ ಇರುವ ಭಾಗ್ಯ ಸಿಕ್ಕಿದೆ. ವಂದನೆ. ಥ್ಯಾಂಕ್ ಯು ಫಾರ್ ಯೋರ್ ಸ್ವೀಟ್ ಪ್ರೆಸೆನ್ಸ್ ಲಾರ್ಡ್. ಥ್ಯಾಂಕ್ ಯು ಫಾರ್ ಯೋರ್ ಸ್ವೀಟ್ ಪ್ರೆಸೆನ್ಸ್ ಲಾರ್ಡ್. ಥ್ಯಾಂಕ್ ಯು ಫಾರ್ ಯೋರ್ ಸ್ವೀಟ್ ಪ್ರೆಸೆನ್ಸ್ ಲಾರ್ಡ್. ಹಾಲೆಲೂಯಾ. Glory, glory, glory. Wonderful God, mighty God. You are the same yesterday, today and forever. You are the same yesterday, today and forever. You are the same yesterday, today and forever. I love you, Jesus. I love you, Jesus. I glorify you, Jesus. I adore you, Jesus. Hallelujah. 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 Just enjoy His presence. ಕರ್ತನ ಸಾನ್ನಿಧ್ಯವನ್ನು ಹಾಗೆ ಸವಿಯಿರಿ. ಕಣ್ಣುಗಳನ್ನು ಮುಚ್ಚಿ ಅಂತರಾಳದಿಂದ ಕರ್ತನ ಆ ಪ್ರಸನ್ನತೆಯನ್ನು ಅನುಭವಿಸಿ. ಥ್ಯಾಂಕ್ ಯು. ನಾವು ಬರೀ ಹಾಡಾಡುವವರಲ್ಲ, ನಾವು ಹಾಡಾಡಿ ಹೋಗಲಿಕ್ಕೆ ಬಂದವರಲ್ಲ. ಆತನೊಂದಿಗಿದ್ದು ದೇವರ ಸಾನ್ನಿಧ್ಯವನ್ನು ಸವಿದು ಅನುಭವಿಸಲಿಕ್ಕೆ ಬಂದವರು. ಹಾಲೆಲೂಯಾ. ಓರಾ ಬಾಬಾ ಬಾಬಾ ಹೇ ಆಶಿಕಲ್ ಬೋರಿಯಾ ತರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಓ ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕೆ ಮತ್ತು ಪ್ರಾರ್ಥನೆಗೆ ಪೂರಕವಾಗಿ ಯೋಹಾನನ 3ನೇ ಪತ್ರಿಕೆ, ಯೋಹಾನನ ಪತ್ರಿಕೆ 3ನೇ ಪತ್ರಿಕೆ, ಅದರಲ್ಲಿ ಒಂದೇ ಅಧ್ಯಾಯ ಇದೆ, ಅದರಲ್ಲಿ 2ನೇ ವಚನವನ್ನು ಓದೋಣ. 3 ಯೋಹಾನ ವಚನ 2. 3 ಯೋಹಾನ ವಚನ 2. ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮದಿಂದಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರ. ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ನಮಗೆ ಬ್ಯಾಲೆನ್ಸ್ಡ್ ಆಶೀರ್ವಾದವನ್ನು ನೀಡ್ತಾ ಇದೆ. ನಾವು ಇಹಲೋಕ ಸಂಬಂಧವಾಗಿಯೂ ಆಶೀರ್ವಾದವಾಗಿರಬೇಕು. ಕೆಲವರು ಏನು ಹೇಳ್ತಾರೆ, ಇಲ್ಲ ನಮಗೆ ಎಲ್ಲ ಅಲ್ಲೇ ಅಂತ ಹೇಳಿ. ಇಲ್ಲ, ಇಲ್ಲೂ ಈ ಲೋಕದಲ್ಲಿರುವಾಗಲೂ ನೀವು ಚೆನ್ನಾಗಿರಬೇಕು, ಆಶೀರ್ವಾದವಾಗಿರಬೇಕು. ಅದಕ್ಕಿಂತ ಮೊದಲು ಆತ್ಮಿಕವಾಗಿ ನೀವು ಚೆನ್ನಾಗಿ ಬೆಳಿಬೇಕು. ಹಲ್ಲೆಲೂಯಾ. ದೇವರ ಪ್ರಮಾಣ ಆತ್ಮಿಕವಾಗಿ ಎಷ್ಟರ ಮಟ್ಟಿಗೆ ಬೆಳವಣಿಗೆಯನ್ನು ತೋರಿಸ್ತೀವೋ, ನಾವು ಪ್ರೋಗ್ರೆಸ್ ತೋರಿಸ್ತೀವೋ, ಅಷ್ಟರ ಮಟ್ಟಿಗೆ ಇಹಲೋಕದ ಬ್ಲೆಸ್ಸಿಂಗ್ನಲ್ಲೂ ಪ್ರೋಗ್ರೆಸ್ನ ನೀಡುವುದಾಗಿ ಈ ವಾಕ್ಯ ನಮಗೆ ಸಂದೇಶವನ್ನು ಸಾರ್ತಾ ಇದೆ. ಆತ್ಮ ವಿಷಯದಲ್ಲಿ ನೀನು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಹೊಂದುತ್ತೀಯೋ ಅಷ್ಟರ ಮಟ್ಟಿಗೆ ಎಲ್ಲ ವಿಷಯಗಳಲ್ಲಿ, ಆರೋಗ್ಯದಲ್ಲಿ, ಸಮಾಧಾನದಲ್ಲಿ, ಕೆಲಸ ಕಾರ್ಯಗಳಲ್ಲಿ, ಯಶಸ್ಸಿನಲ್ಲಿ, ಕುಟುಂಬ ಜೀವಿತದಲ್ಲಿ, ಎಲ್ಲದರಲ್ಲೂ ಏಳಿಗೆಯನ್ನು ಕಾಣು ಎಂಬುದಾಗಿ. ಹಲ್ಲೆಲೂಯಾ. ನಾವು ಬ್ಯಾಲೆನ್ಸ್ಡಾಗಿ ದೇವರ ವಾಕ್ಯ ಏನು ಹೇಳ್ತದೆ ಅದನ್ನು ಬ್ಯಾಲೆನ್ಸ್ಡಾಗಿ ನಾವು ನಮ್ಮ ಜೀವಿತದಲ್ಲಿ ಮೇಂಟೈನ್ ಮಾಡಬೇಕು. ಹಲ್ಲೆಲೂಯಾ. ಬರೀ ಪರಲೋಕ ಅಷ್ಟಕ್ಕೆ ಮಾತ್ರ ಕೆಲವರು ಹೋಗ್ಬಿಡ್ತಾರೆ. ಕೆಲವರು ಬರೀ ಈ ಕಡೆ ಮೆಟೀರಿಯಲ್ ಆಶೀರ್ವಾದ ಪರಲೋಕನ ಬಿಟ್ಟೇ ಬರೀ ಕಾರು, ಬೈಕು, ಆರೋಗ್ಯ, ನೆಮ್ಮದಿ, ಸಮಾಧಾನ. ಸೊ ಈ ಲೋಕದ ಆಶೀರ್ವಾದಗಳಲ್ಲೇ ಕೆಲವರು ಸ್ಟ್ಯಾಗ್ನೆಂಟ್ ಆಗಿಬಿಡ್ತಾರೆ. ಇಲ್ಲ, ಎರಡೂ ಕೂಡ ಇಂಪಾರ್ಟೆಂಟ್, ಈಕ್ವಲಿ ಇಂಪಾರ್ಟೆಂಟ್. ಈ ಲೋಕದಲ್ಲಿ ನೀವು ಕಷ್ಟಪಟ್ಕೊಂಡು ಬಿಕಾರಿಯಾಗಿರಬೇಕು ಅಂತ ದೇವರು ಎಂದಿಗೂ ಬಯಸಿಲ್ಲ. ಎಲ್ಲ ವಿಷಯಗಳಲ್ಲಿ ನೀವು ಅಭಿವೃದ್ಧಿ ಹೊಂದಿ ಸುಕ್ಷೇಮದಿಂದಿರಬೇಕು. ನಿಮಗೂ ಮನೆ ಬೇಕು, ನಿಮಗೂ ಬೈಕ್ ಬೇಕು, ನಿಮಗೂ ಕಾರ್ ಬೇಕು, ನಿಮಗೂ ಒಂದು ಜಾಬ್ ಬೇಕು, ನಿಮಗೂ ಕೈ ತುಂಬ ಹಣ ಬೇಕು, ನಿಮ್ಮ ಮಕ್ಕಳ ಅಗತ್ಯಗಳು, ಕುಟುಂಬದ ಅಗತ್ಯಗಳು ಸಂಧಿಸಲ್ಪಡಬೇಕು, ನೀವು ಚೆನ್ನಾಗಿರಬೇಕು. ದೇವರ ಉದ್ದೇಶ ಅದು. ಆ ರೀತಿ ಇಲ್ಲ ಅಂದಿದ್ದರೆ ದೇವರು ವ್ಯಾಧಿಸ್ತರನ್ನು ಗುಣಪಡಿಸ್ತಿರಲಿಲ್ಲ. ಕಷ್ಟದಲ್ಲಿರುವವ್ರನ್ನ ಕರ್ತನು ಕಾಪಾಡ್ತಾ ಇರಲಿಲ್ಲ, ನೊಂದವ್ರನ್ನ ಸಂತೈಸ್ತಾ ಇರಲಿಲ್ಲ. ನಮಗೆ ಆರೋಗ್ಯ ಬೇಕ್ರಿ, ನಾವು ಅಭಿವೃದ್ಧಿ ಆಗಬೇಕು, ಏಳಿಗೆಯನ್ನು ಕಾಣಬೇಕು.
ಹಾಲೆಲೂಯ. ನಮ್ಮ ದೇವರು ಆಶೀರ್ವದಿಸುವ ದೇವರು. ಅಬ್ರಹಾಮ, ಈಸಾಕ, ಯಾಕೋಬರನ್ನು ಆಶೀರ್ವದಿಸಿದ ದೇವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಬ್ರಹಾಮನು ದೊಡ್ಡ ಶ್ರೀಮಂತನಾಗಿದ್ದನು. ನೀವು ಆದಿಕಾಂಡ 13ನೇ ಅಧ್ಯಾಯದಲ್ಲಿ 1-2 ವಚನಗಳನ್ನು ಓದಿದ್ರೆ ಅವನು ಬಹಳ ದೊಡ್ಡ ಶ್ರೀಮಂತನಾಗಿದ್ದನು. ಯೋಬನು, ಅವನು ಬಹಳ ದೊಡ್ಡ ಶ್ರೀಮಂತನಾಗಿದ್ದ. ಅದೆಲ್ಲ ಬೇಡ ಅಂತ ಎಲ್ಲೂ ದೇವರು ಹೇಳಿಲ್ಲ, ಅದು ಬೇಕು. ಆದರೆ ಅದಕ್ಕಿಂತ ಮೊದಲು ನಮ್ಮ ಆತ್ಮಿಕ ವಿಚಾರದಲ್ಲಿ ಒಂದು ಏಳಿಗೆ ಬೇಕು. ದೇವರು ಇವತ್ತು ಆತ್ಮಿಕ ವಿಚಾರದಲ್ಲಿ ಎಷ್ಟು ಪ್ರೋಗ್ರೆಸ್ ಕೊಡ್ತೀವೋ ಅಷ್ಟರ ಮಟ್ಟಿಗೆ ಇಹಲೋಕದ ಆಶೀರ್ವಾದದಲ್ಲೂ ಪ್ರೋಗ್ರೆಸ್ ಕೊಡೋದು. ಸುಮ್ಮನೆ ಎತ್ತಿ ಕೊಟ್ಬಿಡೋದಿಲ್ಲ. ನಾವು ದೇವರ ರಾಜ್ಯವನ್ನು ಹುಡುಕಿದ್ರೆ, ಮೊದಲು ದೇವರ ರಾಜ್ಯವನ್ನು ಹುಡುಕಿದ್ರೆ ಇವೆಲ್ಲವೂ ಸೇರಿಸಿ ಕೊಡಲ್ಪಡ್ತದೆ ಅಂಥೇಳಿ ಮತ್ತಾಯ 6ನೇ ಅಧ್ಯಾಯ 33ನೇ ವಚನದಲ್ಲಿ ಓದ್ತೀವಿ. ಹಲ್ಲೆಲೂಯ. ನಾವು ಆತ್ಮಿಕವಾದದ್ದನ್ನು ಹುಡುಕುವಾಗ ನಮಗೆ ಬೇಕಾದಂತಹ ಆರೋಗ್ಯ, ನಮಗೆ ಬೇಕಾದ ಮನೆ, ನಮಗೆ ಬೇಕಾದ ಬೈಕು, ನಮಗೆ ಬೇಕಾದ ಕಾರು, ನಮಗೆ ಬೇಕಾದ ನೌಕರಿ, ನಮಗೆ ಬೇಕಾದಂತಹ ಎಲ್ಲವನ್ನು ದೇವರು ಸೇರಿಸಿ ಕೊಡ್ತಾನಂತೆ. ಇವುಗಳೊಂದಿಗೆ, ಯಾವುಗಳೊಂದಿಗೆ? ಆತ್ಮಿಕ ಅಭಿವೃದ್ಧಿಯೊಂದಿಗೆ. ಹಲ್ಲೆಲೂಯ. ನಾವು ಆತ್ಮಿಕ ವಿಷಯದಲ್ಲಿ ಅಭಿವೃದ್ಧಿ ಹೊಂದಬೇಕು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಸ್ಪಿರಿಚುವಲ್ ಮೆಚ್ಯೂರಿಟಿ ಕಡೆಗೆ ನಾವು ಬರಬೇಕು. ಹೌದು, ಆತ್ಮಿಕವಾಗಿ ಒಂದು ಗ್ರೋನ್ ಅಪ್ ಆಗಿ ಆಗಬೇಕು. ಇನ್ನು ಬೇಬೀಸ್ ಆಗಿ ನಾವು ಕೂತ್ಕೊಂಡಿರಬಾರ್ದು. ಕೆಲವರು ನೋಡಿ ಆತ್ಮಿಕವಾಗಿ ಬೆಳೆದೇ ಇಲ್ಲ, ಸಣ್ಣ ಸಣ್ಣ ವಿಷಯಗಳಲ್ಲಿ ಅವ್ರು ಬಲಹೀನ ಆಗಿಬಿಡ್ತಾರೆ. ಮಕ್ಕಳು, ಚಿಕ್ಕ ಮಕ್ಕಳು ಅವ್ರು ಬೆಳೆದೇ ಇರೋದ್ರಿಂದ ಅವ್ರಿಗೆ ಸ್ಟ್ಯಾಂಡ್ ಆಗೋಕ್ಕಾಗೋದಿಲ್ಲ. ಸಣ್ಣ ಸಮಸ್ಯೆ ಬಂತಂದರೆ ಅವರಿಂದ ಸ್ಟ್ಯಾಂಡ್ ಆಗೋಕ್ಕಾಗಲ್ಲ. ಯಾರಾದ್ರು ತಗೊಬೇಕು, ಅವ್ರನ್ನ ಮಗುನ ಕೈಯಲ್ಲಿ ಎತ್ಕೊಂಡು ದಾಟಿ ಹೋಗಬೇಕು ಅಥವಾ ಮುಂದೆ ದಾಟಿಸ್ಬೇಕು, ಕೈ ಹಿಡ್ಕೊಂಡು ನಡೆಸಬೇಕು. ಇನ್ನು ಅನೇಕರು ಆತ್ಮಿಕ ವಿಷಯದಲ್ಲೂ ಸಹ ಹಾಗೆ ಬೇಬೀಸ್, ಪುಟಾಣಿ ಬೇಬೀಸ್ ಆಗಿಯೇ ಇದ್ದಾರೆ. ಒಂದು ಮೆಚ್ಯೂರಿಟಿಗೆ ಇನ್ನೂ ಬಂದಿಲ್ಲ. ಏನು ಸಣ್ಣ ಸಮಸ್ಯೆ ಬಂತು ಅಂತಂದರೆ ಯಾರೋ ಪ್ರಾರ್ಥನೆ ಮಾಡಬೇಕು, ಇಲ್ಲಾಂದರೆ ಅವ್ರ ಕತೆ ಮುಗೀತು. ಏನೋ ಒಂದು ಜೀವಿತದಲ್ಲಿ ಸಣ್ಣ ಹೋರಾಟ ಬಂತು, ಯಾರಾದರೂ ಅವ್ರನ್ನ ಸಂತೈಸಿ ಬಲಪಡಿಸಲಿಲ್ಲ ಅಂದರೆ ಮುಗೀತು ಅವ್ರ ಕತೆ. ಅವ್ರ ಆತ್ಮಿಕ ಜೀವಿತದಲ್ಲೇ ಇಲ್ಲದೆ ಎಲ್ಲೋ ಹೊರಟೋಗ್ಬಿಡ್ತಾರೆ. ಯಾಕೆ? ಬೆಳವಣಿಗೆ ಇಲ್ಲ. ಒಳ್ಳೆ ಪ್ರಾಯಸ್ಥನ ಹಾಗೆ ಬೆಳೆದು ಸದೃಢವಾಗಿ ನಿಂತಿದ್ರೆ, ಏನೇನು ಕಷ್ಟ ಬಂದರೂ ನನಗೇನು ಚಿಂತೆ ಇಲ್ಲ, ಯಾರೇನು ಹೇಳಿದರೂ ನಾನು ಸೋತು ಹೋಗಲಾರೆ. ಹಲ್ಲೆಲೂಯ. ಯಾವ ಕಾರಣಕ್ಕೂ ಸೋತು ಹೋಗೋದಿಲ್ಲ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಯಾರು ಇದನ್ನು ಹೇಳಲಿಕ್ಕೆ ಸಾಧ್ಯ? ಒಂದು ಒಳ್ಳೆ ಪರಿಪಕ್ವತೆಗೆ ಬಂದವರು ಮಾತ್ರ. ಅದಕ್ಕೆ ಅಪೊಸ್ತಲನಾದ ಪೌಲನು ಕೊಲೊಸ್ಸದವರಿಗೆ ಬರೆಯುವಾಗ ಹೇಳ್ತಾನೆ, 1ನೇ ಅಧ್ಯಾಯದಲ್ಲಿ ಕೊಲೊಸ್ಸೆ 1:28-29 ಕೊಲೊಸ್ಸೆ 1:28-29 ನಾವು ಆತನನ್ನು ಪ್ರಸಿದ್ಧಿಪಡಿಸುವವರಾಗಿ ಸಕಲರಿಗೂ ಬುದ್ಧಿ ಹೇಳುತ್ತಾ ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ ದೇವರ ಮುಂದೆ ಎಲ್ಲರನ್ನೂ ಕ್ರಿಸ್ತನಲ್ಲಿ ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ. ನಾವು ಪ್ರಯತ್ನ ಮಾಡೋದಲ್ಲ. ಏನಕ್ಕೆ ಅಂದರೆ ಪ್ರತಿಯೊಬ್ಬರನ್ನು ಕ್ರಿಸ್ತನಲ್ಲಿ ಪ್ರವೀಣರು, ಮೆಚ್ಯೂರ್ಡ್, ಏಬಲ್, ಹಲ್ಲೆಲೂಯ, ಬಲಶಾಲಿಗಳಾಗಿ, ಆತ್ಮಿಕವಾಗಿ ಒಳ್ಳೆ ಪರಿಪಕ್ವತೆಗೆ ಬಂದವರಾಗಿ. ಹಲ್ಲೆಲೂಯ. ಈ ಲೋಕದಲ್ಲಿ ಕಷ್ಟ ಇದೆ, ಸಂಕಟ ಇದೆ, ಹೋರಾಟಗಳು, ಯಾವುದರಲ್ಲಿ ಇವ್ರು ಬಿದ್ದು ಹೋಗಲ್ಲ. ಇವ್ರನ್ನ ತಗೊಂಡೋಗಿ ಪದ್ಮೋಸ್ ದ್ವೀಪಕ್ಕೆ ಬಿಸಾಕಿದ್ರು, ಅಲ್ಲಿ ಪ್ರಕಟಣೆಯನ್ನು ಹೊಂದ್ಕೊಂಡು ಬಲ ಪಡ್ಕೊಂಡು ಆತ್ಮಿಕವಾಗಿ ಚೈತನ್ಯವಾಗಿರ್ತಾರೆ. ಆದಿಸಭೆಯಲ್ಲಿ ನೋಡಿ, ಆ ರೀತಿಯಾಗಿ ಅವರೆಲ್ಲ ಒಂದು ಪರಿಪಕ್ವತೆಗೆ ಬಂದದ್ರಿಂದ ಉಪದ್ರವ ಬಂತು, ಸಂಕಟಗಳು ಬಂತು, ಎಲ್ಲ ಚದರಿ ಹೋಗ್ಬಿಟ್ರು. ಜೆರುಸಲೇಮ್ ಬಿಟ್ಟು ಎಲ್ಲ ಚದರಿ ಹೋಗ್ಬಿಟ್ರು. ಸಮಾರ್ಯಕ್ಕೆ, ಮುಂದೆ ಅಂತ್ಯೋಕ್ಯದವರೆಗೂ, ಕುಪ್ರ, ಎಲ್ಲ ಕಡೆ ಚದರಿ ಹೋಗ್ಬಿಟ್ರು. ಆದರೆ ಹೋದವರು ಹೋದ ಕಡೆಗಳಲ್ಲಿ ಅವರ ಆತ್ಮಿಕ ಜೀವಿತವನ್ನು ಕಾಪಾಡಿಕೊಂಡದ್ದಲ್ಲದೆ ಇನ್ನೂ ಅನೇಕರನ್ನು ಕೂಡ ರಕ್ಷಣೆಗೆ ನಡೆಸಿದರು. ನೀವು 11ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯದಿಂದ ನೀವು ಓದಿ ನೋಡಿ, 8 ಮತ್ತು 11 ಇದರಲ್ಲಿ ನಾವು ನೋಡ್ತೇವೆ. ಹೋದವರು ಸುಮ್ಮನೆ ಇರಲಿಲ್ಲ, ಹೋದ ಕಡೆ ಇವರು ಆತ್ಮಿಕವಾಗಿದ್ದರು ಮತ್ತು ಏನು ಮಾಡಿದ್ರು? ಕ್ರಿಸ್ತನನ್ನು ಪ್ರಕಟಿಸಿದರು. ಹಲ್ಲೆಲೂಯ. ಇವತ್ತು ನಮ್ಮ ಜನರದ ಅವರ ಆತ್ಮಿಕ ಜೀವಿತ ಕಾಪಾಡಿಕೊಳ್ಳೋದೇ ಹೆಚ್ಚು. 1-2 ತಿಂಗಳು ಲಾಕ್ಡೌನ್ ಅಂತಂದರೆ ಕೆಲವರೆಲ್ಲ ಆತ್ಮಿಕ ಜೀವಿತನೇ ಕ್ಲೋಸ್ ಡೌನ್. ಇವರು ಲಾಕ್ಡೌನ್ ಅಂದರೆ ಅವ್ರದ್ದು ಕ್ಲೋಸ್ ಡೌನ್. ನೋ ಪ್ರೇಯರ್, ನೋ ಆತ್ಮಿಕ ಜೀವಿತ, ಜೀಸಸ್ಗವ್ರಿಗೂ ಸಂಬಂಧನೇ ಇಲ್ಲ ಅನ್ನಂಗೆ ಆಗ್ಬಿಡ್ತದೆ. ನಿಜವಾದ ಆತ್ಮಿಕ ಪರಿಪಕ್ವತೆಗೆ ಬಂದುಬಿಟ್ರೆ, ಈ ಲಾಕ್ಡೌನ್ ಅಲ್ಲ, ಈಗಲಾದರೂ ದೇವರ ಕೃಪೆಯಿಂದ ನಮಗೆ
ಆನ್ಲೈನ್ ಸರ್ವಿಸ್ ಎಲ್ಲ ಇದೆ. ಇನ್ನೂ ಸ್ವಲ್ಪ ದಿನ ನೋಡಿ, ದೇವರು ಎಲ್ಲ ಯೂಟ್ಯೂಬ್ನೆಲ್ಲ ಕಿತ್ತಾಕ್ತಾರೆ, ಫೇಸ್ಬುಕ್ನೆಲ್ಲ ಕಿತ್ತಾಕ್ತಾನೆ. ಆಕಾಶದ ನಕ್ಷತ್ರಗಳನ್ನು ಉದುರಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಉದುರಿಸ್ಬಿಟ್ರೆ ಮುಗೀತು ಕತೆ. ಸ್ಯಾಟಲೈಟೆಲ್ಲ ಶಟ್ ಡೌನ್ ಆದರೆ ಮುಗೀತು ಕತೆ. ಯಾವ ನೆಟ್ವರ್ಕ್ ಇಲ್ಲ, ಏನಿಲ್ಲ. ನೀವು ಆತ್ಮಿಕವಾಗಿದ್ದರೆ ಬಚಾವ್, ಇಲ್ಲಾಂದರೆ ಅಯ್ಯೋಗತಿ. ಇವತ್ತೊಂದು ಪರಿಪಕ್ವತೆಗೆ ಬಂದುಬಿಟ್ರೆ ಮಾತ್ರ ನಾವು ನೆಲೆ ನಿಲ್ಲಲಿಕ್ಕೆ ಸಾಧ್ಯ ರೀ. ದೇವ್ರ ನಾಮಕ್ಕೆ ಸ್ತೋತ್ರ. ಇವತ್ತು ದೇವರ ಮಕ್ಕಳು ಆತ್ಮೀಕ ವಿಷಯದಲ್ಲಿ ಬೆಳವಣಿಗೆನ ಕಾಣಬೇಕು. ಇಹಲೋಕದ ಆಶೀರ್ವಾದಕ್ಕಾಗಿ ಬೇಡ್ತೀವಿ, ನಿಜ, ಕಾರು ಬೈಕೆಲ್ಲ ಬರಲಿ, ನಾನು ಅದನ್ನ ಬೇಡ ಅಂತ ಹೇಳಿಲ್ಲ, ತಪ್ಪು ತಿಳ್ಕೊಬೇಡಿ, ಅದೆಲ್ಲ ಬೇಕು. ಆದರೆ ಅದಕ್ಕಿಂತ ಮೊದಲು ಯಾವುದು ಬೇಕು? ನಾವು ಆತ್ಮಿಕವಾಗಿ ಒಂದು ಮೆಚ್ಯೂರಿಟಿಗೆ ಬರಬೇಕು, ಪರಿಪಕ್ವತೆ. ಇವತ್ತು ದೇವ್ರ ಮಕ್ಕಳಿಗೆ ಈ ದಾಹ ಬೇಕು. ನಾನು ಇನ್ನೂ ಬೆಳಿಬೇಕು, ಇನ್ನೂ ಉನ್ನತಿಗೆ ಬರಬೇಕು, ಇನ್ನೂ ಆತ್ಮಿಕವಾಗಿ ಮೆಚ್ಯೂರಿಟಿಗೆ ಬರಬೇಕು, ಪರಿಪಕ್ವತೆಗೆ ಬರಬೇಕು, ಬೆಳೆದು ಪ್ರಾಯಸ್ಥನಾಗಬೇಕು. ಎಂಥ ಹೋರಾಟವನ್ನು ನಾನು ಗೆಲ್ಲುವವನಾಗಿರಬೇಕು. ಜೀವಿತದಲ್ಲಿ ಬರುವಂಥ ಏನೇ ಕಷ್ಟ ಆದರೂ, ಕಷ್ಟ, ಸಂಕಟ, ಹಿಂಸೆ ಯಾವುದಾದ್ರೂ ಇದ್ದರೂ ಕೂಡ ನಾನು ಅವುಗಳ ವಿಷಯದಲ್ಲಿ ಸ್ವಲ್ಪವೂ ಕುಗ್ಗಿ ಹೋಗದೆ ಅವುಗಳನ್ನು ಮೆಟ್ಟಿ ತುಳಿದು ನಾನು ಮುಂದಕ್ಕೆ ಹೋಗಬೇಕು. ಹಲ್ಲೆಲೂಯಾ. ಸೊ ಆ ಒಂದು ಮೆಚ್ಯೂರಿಟಿಗೆ, ಎನರ್ಜೆಟಿಕ್ ಸಾಮರ್ಥ್ಯಕ್ಕೆ ನಾವು ಬರಬೇಕು. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ. ಇವತ್ತು ಆ ವಿಷಯದಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಇವತ್ತು ಆತ್ಮಿಕ ಎನರ್ಜಿ ಸೋರ್ಸ್ ಯಾವುದು, ಆತ್ಮಿಕ ಸ್ಟ್ರೆಂತ್, ಆತ್ಮಿಕ ಒಂದು ಯಾವುದು ಬಲದ ಒಂದು ರಹಸ್ಯ ಏನು ಅಂತ ನೋಡುವಾಗ ನಂಬರ್ 1 ಬರೋದು ಆಹಾರ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇಹಕ್ಕೂ ಕೂಡ, ದೇಹ ಎನರ್ಜಿಯಾಗಿರಬೇಕಾದ್ರೆ ಮೊದಲನೇ ಪ್ರಯಾರಿಟಿ ಬಂದು ಆಹಾರ. ನಮ್ಮ ಆತ್ಮಿಕ ಜೀವಿತಕ್ಕೂ ಹಾಗೇನೆ ಆತ್ಮಿಕ ಆಹಾರವಾಗಿರುವ ದೇವರ ವಾಕ್ಯ. ಹಲ್ಲೆಲೂಯಾ. ಈ ವಾಕ್ಯ ನಮಗೆ ಒಳ್ಳೆ ಸದೃಢ ಬೆಳವಣಿಗೆನ ಕೊಡ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಸೈತಾನ್ ನೋಡಿ ಒಂದು ಮಾತು ಹೇಳ್ತಾರೆ. 4:4 ಮತ್ತಾಯ 4:4 ಆತನು ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ. ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾನೆ. ಹಲ್ಲೆಲೂಯಾ. ಇದು ದೇವರ ಬಾಯಿಂದ ಹೊರಡುವ ಮಾತು ನಮಗೆ ಸೋರ್ಸ್ ಆಫ್ ಎನರ್ಜಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದೇವರ ವಾಕ್ಯ ನಮ್ಮೊಳಗೆ ಎಷ್ಟು ಮಟ್ಟಿಗೆ ಡೈಜೆಸ್ಟ್ ಆಗಿ ಎನರ್ಜಿಯಾಗಿ ಕನ್ವರ್ಟ್ ಆಗ್ತದೋ, ನಮ್ಮ ಜೀವಿತಕ್ಕೆ ಬೇಕಾದ ಸ್ಟ್ರೆಂತ್ ಆಗಿ ಎಷ್ಟರ ಮಟ್ಟಿಗೆ ದೇವರ ವಾಕ್ಯದಿಂದ ನಾವು ಎನರ್ಜಿ ಪಡ್ಕೊಳ್ತೀವೋ ಅಷ್ಟರ ಮಟ್ಟಿಗೆ ನಾವು ಬರುವ ಹೋರಾಟಗಳನ್ನು ಜಯಿಸಲಿಕ್ಕೆ, ಸಮಸ್ಯೆಗಳನ್ನು ಜಯಿಸಲಿಕ್ಕೆ ಶಕ್ತರಾಗ್ತೇವೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಹೆಲ್ದಿ ಫುಡ್ ಇಂಪಾರ್ಟೆಂಟ್. ಈಗಿನ ಆಹಾರ ಯಾಕೆ ಕಲುಷಿತ ಆಗಿದೆ? ನಮ್ಮ ಲೋಕದ ಆಹಾರ ನಾನು ಹೇಳ್ತಾ ಇರೋದು ಯಾಕೆ ಕಲುಷಿತ ಆಗಿದೆ? ಕ್ವಾಂಟಿಟಿ ಜಾಸ್ತಿ. ನೋಡಿ, 1 ಎಕರೆಯಲ್ಲಿ ಬೆಳೆಯುವ ಕ್ವಾಂಟಿಟಿ ಏನಿತ್ತು ಈಗ ಡಬಲ್ ಆಗಿ ಬೆಳೀತಾರೆ. ಯಾಕಂದರೆ ಟೆಕ್ನಾಲಜಿನ ಬಳಕೆ ಮಾಡಿ, ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಯೂಸ್ ಮಾಡಿ, ಅದು ಒಂದು ಫಲ ಕೊಡೋ ಜಾಗದಲ್ಲಿ 4 ಕೊಡುವ ಹಾಗೆ ಅದೇ ಎನರ್ಜಿನ ಅದು 4 ದ್ವಿಗುಣ ಮಾಡಿ ಕೊಡ್ತಾ ಇದೆ. ಫಾರ್ಮ್ ಕೋಳಿ ಅದು ನಾರ್ಮಲ್ ಬೆಳವಣಿಗೆಗಿಂತ ಅದು ಬೇಗ ಡೆವಲಪ್ ಆಗ್ತದೆ. ಆ ಥರ ಎಲ್ಲ ಇರೋದ್ರಿಂದಾಗಿ ಏನಾಗಿದೆ, ಅದು ನಾವು ಜಾಸ್ತಿ ತಿಂದರೂ ಸಹ ನಮಗೆ ಶಕ್ತಿ ಕಡಿಮೆನೇ. ಆದರೆ ಆರೋಗ್ಯಕರವಾದ ಆಹಾರ ಸ್ವಲ್ಪ ತಿಂದರೂ ಒಳ್ಳೆಯ ಆರೋಗ್ಯ. ಹಲ್ಲೆಲೂಯಾ. ಅದಕ್ಕೀಗೆಲ್ಲ ರಾಸಾಯನಿಕ ಐಟಮ್ಗಳನ್ನ ಬದಿಗಿಟ್ಟು ಸಾವಯವ ಕೃಷಿಗೆ ಜನ ತಿರುಗ್ತಾ ಇದ್ದಾರೆ, ಹಿಂತಿರುಗಿ ಬರ್ತಾ ಇದ್ದಾರೆ. ನಾಟಿ ಹಸು, ನಾಟಿ ಗಿಡ, ನಾಟಿ ಕೋಳಿ ಎಲ್ಲ ದೇವರ ಒರಿಜಿನಲ್ ಸೃಷ್ಟಿಗೆ ಬರ್ತಾರೆ. ಮನುಷ್ಯನ ಕಲುಷಿತವನ್ನು ತೆಗೆದಾಕಿ ಈಗ ದೇವರು ಹೆಂಗೆ ಸೃಷ್ಟಿ ಮಾಡಿಕೊಟ್ರೋ ಆ ರೀತಿ ತಗೊಳ್ಳೋದು ನಮಗೆ ಒಳ್ಳೆಯದು ಅಂತ ಹೇಳಿ ಅದಕ್ಕೆ ಬರ್ತಾ ಇದ್ದಾರೆ. ಯಾಕೆ? ಹೆಲ್ತ್ ಬೇಕು. ಎಲ್ರಿಗೂ ಗೊತ್ತಾಗಿದೆ, ಹೆಲ್ತ್ ಅಂದರೆ ಹೆಲ್ತಿ ಫುಡ್ ಇದ್ರೇ ಹೆಲ್ತ್.
ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಅವನ ಆಹಾರ ಪದ್ಧತಿ ಬಹಳ ಇಂಪಾರ್ಟೆಂಟ್. ಆಹಾರ ಮಾತ್ರ ಬಿಡಬಾರ್ದು. ಆಹಾರ ಬಿಟ್ಟರೆ ವೀಕ್ ಆಗೋದು ಗ್ಯಾರಂಟಿ. ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಂ. ಚೆನ್ನಾಗಿ ಆಹಾರ ಸೇವಿಸಿದವನು, ಊಟ ಬಲ್ಲವನಿಗೆ ರೋಗವಿಲ್ಲ. ಅಂದರೆ ಒಳ್ಳೆಯ ಆಹಾರ ಸೇವನೆಯ ಒಂದು ಪದ್ಧತಿ, ಒಳ್ಳೆಯ ಆಹಾರದ ಸೇವಿಸುವ ಅಭ್ಯಾಸ ಇವತ್ತು ದೇವರ ಮಕ್ಕಳಾಗಿ ನಮಗೆ ಅಗತ್ಯ. ಹಲ್ಲೆಲೂಯ. ಅದರಲ್ಲೂ ಆತ್ಮಿಕ ಆಹಾರವನ್ನು, ಆರೋಗ್ಯಕರವಾದ ಆಹಾರವನ್ನು ಸೇವಿಸಲಿಕ್ಕೆ ನಾವು ನಮ್ಮನ್ನು ಕಾಪಾಡಿಕೊಳ್ಬೇಕು, ನಮ್ಮನ್ನು ಆ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು. ಹಲ್ಲೆಲೂಯ. ದೇವರ ವಾಕ್ಯ ಅನ್ನೋದು ನಮಗೆ ಆತ್ಮಿಕ ಆಹಾರ. ಆ ದೇವರ ವಾಕ್ಯವನ್ನು ನಾವೇನಾದರೂ ನಮ್ಮ ಜೀವಿತದಿಂದ ಮೈನಸ್ ಮಾಡಿದ್ರೆ, ವಾಕ್ಯ ಓದುವುದು, ಧ್ಯಾನ ಮಾಡುವುದು, ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದನ್ನ ಏನಾದರೂ ಕಡಿಮೆ ಮಾಡಿದ್ರೆ ಆಟೋಮ್ಯಾಟಿಕ್ ನಿಮ್ಮ ಸ್ಪಿರಿಚುವಲ್ ಸ್ಟ್ರೆಂತ್ ಕಡಿಮೆ ಆಗ್ತದೆ. ಸ್ಪಿರಿಚುವಲ್ ಸ್ಟ್ರೆಂತ್ ಕಡಿಮೆ ಆಗ್ತದೆ. ಊಟ ಮಾಡುವಾಗ ಊಟ ಮಾಡುವುದಷ್ಟೇ ಗೊತ್ತು, ಅದು ಒಳಗೆ ಹೇಗೆ ಜೀರ್ಣ ಆಗ್ತದೆ, ಹೇಗೆ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗ್ತದೆ, ಅದೆಲ್ಲ ನಾವು ನೋಡ್ತಾ ಇದ್ದೀವ? ನಾವೇನು ನೋಡ್ತಾ ಇಲ್ಲ. ನಾವು ಜಸ್ಟ್ ಸೇವನೆ ಮಾಡ್ತೀವಿ ಅಷ್ಟೇ. ಮಿಕ್ಕಿದೆಲ್ಲ ದೇಹ ಏನೇನು ಫಂಕ್ಷನ್ ದೇವರು ಹೆಂಗೆ ನೇಮಿಸಿದಾರೋ ಆ ರೀತಿ ಫಂಕ್ಷನ್ ಮಾಡಿ ನಮಗೆ ಎನರ್ಜಿ ಆಗಿ ಕನ್ವರ್ಟ್ ಆಗಿ ಬರ್ತದೆ. ಹಲ್ಲೆಲೂಯ. ಸೊ ಅದೇ ರೀತಿ ಸಿಂಪಲಾಗಿ ನೀವು ದೇವರ ವಾಕ್ಯದಲ್ಲಿ ತೊಡಗಿಸ್ಕೊಂಡ್ರೆ ಸಾಕು, ಆಟೋಮ್ಯಾಟಿಕ್ಕಾಗಿ ನಿಮ್ಮ ಆತ್ಮಿಕ ಜೀವಿತಕ್ಕೆ ಬೇಕಾದಂಥ ಎನರ್ಜಿ, ಸ್ಟ್ರೆಂತ್, ಬಲ ಎಲ್ಲ ಬಂದುಬಿಡ್ತದೆ. ಹಲ್ಲೆಲೂಯ. ಯಾಕಂದರೆ ಇಬ್ರಿಯರಿಗೆ ಪೌಲನು ಬರೆಯುವಾಗ, ಇಬ್ರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 12ನೇ ವಚನ ಈ ರೀತಿಯಾಗಿ ಹೇಳ್ತದೆ. ಇಬ್ರಿಯ 4:12. ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಈ ಬಾಯಿ ಕತ್ತಿಗಿಂತಲೂ. ಆಮೇಲೆ ನಿಧಾನಕ್ಕೆ ಓದಿ. ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು. ಹಲ್ಲೆಲೂಯ. ದೇವರ ವಾಕ್ಯ ಕಾರ್ಯಸಾಧಕವಾದದ್ದು. ಅದು ಸುಮ್ಮನಿರೋದಿಲ್ಲ, ಅದು ಕ್ರಿಯೆ ಮಾಡ್ತದೆ, ಆ್ಯಕ್ಟಿವ್ ಆಗ್ತದೆ. ನಾವು ತಿನ್ನುವ ಆಹಾರ ಹೇಗೆ ಹೋಗಿ ಕಾರ್ಯನಿರ್ವಹಿಸ್ತದೋ ಅದೇ ರೀತಿ ನಾವು ಸೇವಿಸುವಂಥ, ನಾವು ತೆಗೆದುಕೊಳ್ಳುವಂಥ ಆಹಾರವೂ ಸಹ ಸುಮ್ಮನಿರೋದಿಲ್ಲ. ಅದೇನಾಗ್ತದೆ, ನಮ್ಮೊಳಗೆ ಆ್ಯಕ್ಟಿವೇಟ್ ಆಗ್ತದೆ. ದೇವರ ವಾಕ್ಯ ನಮ್ಮೊಳಗೆ ಬರುವಾಗ ತನ್ನ ಕಾರ್ಯವನ್ನು ಪ್ರಾರಂಭ ಮಾಡ್ತದೆ. ಅಪೊಸ್ತಲನಾದ ಪೌಲನು ತಿಮೋತಿಗೆ ಬರೆಯುವಾಗ 3:15 2 ತಿಮೋತಿ 3:15 ಒಂದು ವಿಚಾರ ಹೇಳ್ತೇನೆ ನೋಡಿ. 2 ತಿಮೋತಿ 3:15. 2 ತಿಮೋತಿ 3:15. ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ. ಹೇಗೆ ಕಾರ್ಯ ಮಾಡ್ತದಂದ್ರೆ, ಈ ವಾಕ್ಯವನ್ನು ತಗೊಳ್ತಾ ನಮ್ಮೊಳಗೆ ಆ ರಕ್ಷಣೆಯ ಸಾಮರ್ಥ್ಯ, ರಕ್ಷಣೆ ಹೊಂದುವುದಕ್ಕೆ ಬೇಕಾದ ಎನರ್ಜಿಯನ್ನು ಕೊಡ್ತದೆ. ಅದಕ್ಕೆ ರಕ್ಷಣೆ ಹೊಂದದೇ ಇರುವವರಿಗೆ ನಾವು ದೇವರ ವಾಕ್ಯ ಕೊಡ್ತೀವಿ, ಹೊಸ ಒಡಂಬಡಿಕೆ ಕೊಡ್ತೀವಿ. ನಾವು ಸುಮ್ಮನೆ ಹೇಳಿದ್ರೆ ಸಾಕಾಗಲ್ಲ, ಅವ್ರ ದೇವ್ರ ವಾಕ್ಯವನ್ನು ಓದಬೇಕು. ಇವತ್ತು ಅನೇಕರಿಗೆ ಏನಂದರೆ ಜಸ್ಟ್ ಒಂದು ಬ್ಲೆಸ್ ಮಾಡಿಸ್ಕೋಬೇಕು, ಆರಾಧನೆಗೆಲ್ಲ ಬರೋದಿಲ್ಲ. ಮುಗಿಯುವ ಟೈಮಿಗೆ ಕೆಲವರು ಬರ್ತಾರೆ. ಏನಕ್ಕೆ ಅಂದರೆ ಜಸ್ಟ್ ಬ್ಲೆಸ್ ಮಾಡಿಸ್ಕೊಂಡು ಹೋಗಬೇಕು. ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲ, ಸತ್ಯ ಗೊತ್ತಿಲ್ಲ. ದೇವರ ವಾಕ್ಯವನ್ನು ಕೇಳುವಾಗಲೇ ಅವರೊಳಗೆ ಜೀವ ಉಂಟಾಗೋದು. ಹಲ್ಲೆಲೂಯ. ಅದಕ್ಕೆ ಸಾಧ್ಯವಾದಷ್ಟು ಆರಾಧನೆಗೆ ಪ್ರಾರಂಭದಲ್ಲೇ ಬನ್ನಿ, ಆರಾಧನೆ ಟೈಮ್ಗೆ ಬನ್ನಿ, ವಾಕ್ಯ ಕೇಳಲಿಕ್ಕೆ ಬನ್ನಿ ಅಂತ ನಾವು ಇನ್ವೈಟ್ ಮಾಡ್ತೀವಿ. ದೇವರ ವಾಕ್ಯ ಅವರೊಳಗೆ ಹೋಗ್ತಾ ಅದೇನು ಮಾಡ್ತದೆ, ಅವರೊಳಗೆ ರಕ್ಷಣೆಯ ಅನುಭವಕ್ಕೆ ನಡೆಸುತ್ತೆ. ಹಲ್ಲೆಲೂಯ. ಅವ್ರ ರಕ್ಷಣೆ ಹೊಂದಲಿಕ್ಕೆ ಬೇಕಾದ ಸಾಮರ್ಥ್ಯವನ್ನು ಕೊಡುವುದು ದೇವರ ವಾಕ್ಯ. ಒಬ್ಬರು ಸೇವಕರು ಈ ರೀತಿಯಾಗಿ ಹೇಳ್ತಿದ್ರು, ಕೆಲವರು ಅವ್ರ ಸಾಕ್ಷಿ ಹೇಳಿಬಿಟ್ಟು ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಡೋಂಟ್ ಡೂ ದ್ಯಾಟ್. ಗಿವ್ ದೆಮ್ ದ ವರ್ಡ್. ದೇವರ ವಾಕ್ಯವನ್ನು ಕೊಡಿ. ಯಾಕಂದರೆ ನಿಮ್ಮ ಸಾಕ್ಷಿಯಲ್ಲಿ ಬಲ ಇಲ್ಲ. ನಿಮ್ಮ ಸಾಕ್ಷಿ ಬಂದು ಅಡಿಷ್ನಲ್ ಸಪೋರ್ಟ್. ಬಲ ಇರೋದು ದೇವರ ವಾಕ್ಯದಲ್ಲಿ. ದೇವರ ವಾಕ್ಯ ಶಕ್ತಿಯುತವಾದದ್ದು. ದೇವರ ವಾಕ್ಯ ಅವರ ಒಳಗೆ ತೂರಿ ಹೋಗ್ತದೆ, ಕೀಲು ಮಜ್ಜೆಗಳನ್ನು ತೂರಿ ಹೋಗ್ತದೆ, ಅವರ ಜೀವಿತದ ಅಂತರಂಗವನ್ನು ತೂರಿ ಹೋಗ್ತದೆ. ಅವರೊಳಗೆ ರಕ್ಷಣೆಗೆ ಬೇಕಾದ ಅವರ ರಕ್ಷಣೆಗೆ ಬೇಕಾದಂಥ ಮಾರ್ಗದರ್ಶನಗಳನ್ನು ಅವ್ರಿಗೆ ಕೊಡ್ತದೆ. ರಕ್ಷಣೆ ಹೊಂದುವುದಕ್ಕೆ ಬೇಕಾದ ಎನರ್ಜಿ ಸೋರ್ಸ್ ಈಸ್ ದ ವರ್ಡ್ ಆಫ್ ಗಾಡ್. ಅದಕ್ಕೆ ನೀವು ಯಾರ ಹತ್ರ ಆದರೂ
ಏನಾದರೂ ಶೇರ್ ಮಾಡ್ಕೊಳ್ಳೋದು, ನಿಮ್ಮ ಸಾಕ್ಷಿ ಹೇಳ್ಬಿಟ್ಟು ನಾನು ನಂಬ್ಕೊಂಡಿದ್ದೆ, ನಂಗೆ ಒಳ್ಳೇದಾಯಿತು, ಹಂಗೆ ಹಿಂಗೆ, ಓಕೆ, ಇದೆಲ್ಲ ಓಕೆ. ಇದರ ಜೊತೆಗೆ ದೇವರ ವಾಕ್ಯವನ್ನು ಅವ್ರಿಗೆ ಕೊಡ್ರಿ. ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಹಲ್ಲೆಲೂಯಾ. ಅಟ್ಲೀಸ್ಟ್ ಒಂದು ಹೊಸ ಒಡಂಬಡಿಕೆ ಆದರೂ ಅವ್ರಿಗೆ ಕೊಡಿ. ಅಥವಾ ನೀವೇ ಹೇಳಿ, ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಹಲ್ಲೆಲೂಯಾ, ಈ ವಚನ ಈ ರೀತಿಯಾಗಿ ಹೇಳ್ತದೆ, ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೀನಿ ಅಂತ ಹೇಳಿ. ಕರ್ತನ ಈ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಿದ್ದಾನೆ, ನೀವು ಭಯಪಡಬೇಡ್ರಿ. ದೇವರ ವಾಕ್ಯವನ್ನು ಕೋಟ್ ಮಾಡಿ. ಯಾಕಂದರೆ ಆ ವಾಕ್ಯ ಅವರೊಳಗೆ ಕಾರ್ಯ ಮಾಡ್ತದೆ, ಅವ್ರನ್ನ ರಕ್ಷಣೆಗೆ ನಡೆಸ್ತದೆ. ರಕ್ಷಣೆ ಹೊಂದಲಿಕ್ಕೆ ಬೇಕಾದ ಎನರ್ಜಿ ಸೋರ್ಸ್ ಯಾವುದು ಅಂತ ಹೇಳಿದ್ರೆ ಈ ದೇವರ ವಾಕ್ಯ. ಹಲ್ಲೆಲೂಯಾ. ಅದರಿಂದನೇ ನಾವು ಹೇಳ್ತಾ ಇರೋದು, ಈ ದೇವರ ವಾಕ್ಯ ಕಾರ್ಯ ಸಾಧಕವಾದದ್ದು, ಕಾರ್ಯನಿರ್ವಹಿಸುತ್ತೆ, ಸುಮ್ಮನಿರೋದಿಲ್ಲ. ಕಾರ್ಯ ಸಾಧನೆ ಮಾಡಿ ನಮ್ಮ ಆತ್ಮಿಕ ಜೀವಿತವನ್ನು ಒಂದು ಒಳ್ಳೆ ಮೆಚ್ಯೂರ್ಡ್ ಪರಿಪಕ್ವತೆ ಲೆವೆಲ್ಗೆ ತಗೊಂಡೋಗ್ತದೆ. ಮೊದಲನೇದಾಗಿ ರಕ್ಷಣೆ ಹೊಂದಲಿಕ್ಕೆ ಸಾಮರ್ಥ್ಯ ಕೊಡ್ತದೆ. ಎರಡನೇದಾಗಿ ಯೋಹಾನ 5ನೇ ಅಧ್ಯಾಯ 39ನೇ ವಚನ. ಯೋಹಾನ 5:39. ಯೋಹಾನ 5:39. ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ, ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ. ಶಾಸ್ತ್ರ ಅಂದರೆ ಬೇರೆ ಯಾರ ಶಾಸ್ತ್ರ ಕೇಳೋದು ನೆನೆಸ್ಬಿಡ್ಬೇಡಿ, ಧರ್ಮಶಾಸ್ತ್ರವನ್ನು ಕುರಿತಾಗಿ ಹೇಳ್ತಾ ಇರೋದು. ಅಂದರೆ ದೇವರ ವಾಕ್ಯವು ನನ್ನ ಕುರಿತಾಗಿ ಸಾಕ್ಷಿ, ಏನು ಹೇಳ್ತದೆ, ನನ್ನ ಕುರಿತಾಗಿ ಸಾಕ್ಷಿ ಕೊಡುವವುಗಳಾಗಿವೆ. ಹಲ್ಲೆಲೂಯಾ. ಈ ಮೊದಲನೇದಾಗಿ ಈ ವಾಕ್ಯದಲ್ಲಿ ಯಾರು ತೊಡಗಿಸ್ಕೊಳ್ತಾರೋ ಅವರಿಗೆ ರಕ್ಷಣೆ ಹೊಂದಲಿಕ್ಕೆ ಬೇಕಾದ ಸಾಮರ್ಥ್ಯವನ್ನು ಕೊಡ್ತದೆ. ಎರಡನೇದಾಗಿ ಕ್ರಿಸ್ತನ ಕುರಿತಾದಂತಹ ತಿಳುವಳಿಕೆ ಹೆಚ್ಚಾಗ್ತದೆ. ದೇವರ ವಾಕ್ಯವನ್ನು ಓದ್ತಾ 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 ಕ್ರಿಸ್ತನ ಕುರಿತಾದ ತಿಳುವಳಿಕೆ ಉಂಟಾಗ್ತದೆ. ಇವತ್ತು ಸೈತಾನ್ ಬಹಳ ತಂತ್ರಶಾಲಿ. ಈ ತಿಳುವಳಿಕೆಯನ್ನು ಕೊಡೋದು ಬಿಟ್ಬಿಟ್ಟು ಫೋಟೋದಲ್ಲಿರುವಂಥ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾನೆ. ಇವತ್ತು ಅನೇಕರು ಫೋಟೋ ನೋಡಿ ತೃಪ್ತಿಯಾಗಿದ್ದು ಬಿಡ್ತಾರೆ. ಕೆಲವರು ಹೇಳ್ತಾರೆ, ಯಾಕೆ ಫೋಟೋ ಇಟ್ಕೊಂಡಿದ್ದೀರಿ, ಜೀಸಸ್ ಫೋಟೋ ಇಟ್ಟಿದ್ದೀರಿ ಅಂತ ಕೇಳಿದ್ರೆ ಅವರು ಬೆಳಿಗ್ಗೆ ಎದ್ದು ಮುಖ ನೋಡ್ಕೊಳ್ಳೋಕ್ಕೆ, ಮುಖ ಅಲ್ಲೆಲ್ಲ ನೋಡೋದು, ಈ ವಾಕ್ಯದಲ್ಲಿ ನೋಡಬೇಕು ಯೇಸುವಿನ ಮುಖನ. ಯೇಸು ಎಂಥವರು ಅಂತ ಹೇಳಿ ಯಾವುದು ಚಿತ್ರಣದಲ್ಲಿ ನೋಡೋದಲ್ಲ, ದೇವರ ವಾಕ್ಯದಲ್ಲಿ ನೋಡಬೇಕು. ಹಲ್ಲೆಲೂಯಾ. ಈ ವಾಕ್ಯಗಳು ಕ್ರಿಸ್ತನ ಯಾರು ಅನ್ನುವಂಥ ಅನುಭವವನ್ನು ಕೊಡ್ತದೆ. ಯಾರು ದೇವರ ವಾಕ್ಯದಲ್ಲಿ ತೊಡಗಿಸ್ಕೊಳ್ತಾರೋ ಹಿ ವಿಲ್ ಹ್ಯಾವ್ ಎ ಪರ್ಫೆಕ್ಟ್ ನಾಲೆಜ್ ಆಫ್ ಜೀಸಸ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದಾಗಿ ಈ ವಾಕ್ಯ ಸುಮ್ಮನೆ ಬಿಡೋದಿಲ್ಲ, ನಮ್ಮನ್ನು ಒಳ್ಳೆ ಮೆಚ್ಯೂರಿಟಿ, ಕ್ರಿಸ್ತನ ಕುರಿತಾದ ಸರಿಯಾದ ತಿಳುವಳಿಕೆಗೆ. ಅದಕ್ಕೆ ಪೌಲನು ಹೇಳ್ತಾನೆ, ನನ್ನನ್ನು ಕರೆದಾತನು ಯಾರು ಅಂತ ನನಗೆ ಗೊತ್ತು. ಐ ನೋ ದ ಒನ್ ಹೂ ಹ್ಯಾಸ್ ಕಾಲ್ಡ್ ಮೀ. ಹಲ್ಲೆಲೂಯಾ. ಡು ಯು ನೋ ಜೀಸಸ್? ನಿಮಗೆ ಯೇಸು ಗೊತ್ತಾ? ಇವತ್ತು ಭಯ ಬೀಳ್ತಾರೆ, ಏನಾದರೂ ಸಮಸ್ಯೆ ಬಂದರೆ ಅಯ್ಯೋ ಭಯ ಬೀಳ್ತಾರೆ. ಇನ್ನೂ ಯೇಸು ಸ್ವಾಮಿ ಯಾರಂತ ಗೊತ್ತಿಲ್ಲ. ನಮ್ಮ ಜೊತೆಯಲ್ಲೇ ಇರುವಾತನು, ನಮ್ಮೊಂದಿಗಿರುವಾತನು ನನ್ನ ಬಲ, ನನ್ನ ಸ್ಟ್ರೆಂತ್, ನನ್ನ ಆಧಾರ. ಚಿರಕಾಲವೂ ಚಿರಂಜೀವಿಯಾಗಿ ನನ್ನೊಳಗೆ ಇರುವ ನಮ್ಮ ಯೇಸು, ಚಿನ್ನದಂಥ ಯೇಸು ಕಣಮ್ಮ, ನನಗೆ ಚಿನ್ನದಂಥ ಯೇಸು ಕಣಮ್ಮ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನುಭವನೇ ಬೇರೆ, ವಾಕ್ಯ ಕೊಡುವ ಜೀಸಸ್ನ ಅನುಭವನೇ ಬೇರೆ, ನೀವು ಫೋಟೋ ನೋಡೋದೇ ಬೇರೆ. ಅದರಿಂದಾಗಿ ಜೀಸಸ್ನ ಸರಿಯಾದ ತಿಳುವಳಿಕೆ ಬೇಕು ಅಂತ ಅಂದರೆ ಗೆಟ್ ಟು ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ ನಾವು ಬರಬೇಕು. ಈ ವಾಕ್ಯ ನಮ್ಮೊಳಗೆ ಕಾರ್ಯ ಸಾಧಿಸುತ್ತೆ, ರಕ್ಷಣೆ ಹೊಂದಿಗೆ ಬಲ ಕೊಡುತ್ತೆ, ಕ್ರಿಸ್ತನ ತಿಳುವಳಿಕೆಯಲ್ಲಿ ನಮ್ಮನ್ನು ಇನ್ನೂ ಆಳಕ್ಕೆ ತಗೊಂಡೋಗುತ್ತದೆ. ಹಲ್ಲೆಲೂಯಾ. ಮೂರನೇದಾಗಿ 1 ಪೇತ್ರ 2ನೇ ಅಧ್ಯಾಯ 2ನೇ ವಚನ. 1 ಪೇತ್ರ 2:2. 1 ಪೇತ್ರ 2:2. ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಶುದ್ಧ ಹಾಲು ಅಂದರೆ ದೇವರ ವಾಕ್ಯವನ್ನು ಬಯಸಿರಿ, ಇದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 4 ಸಾರಿ ಹೇಳಿದ್ದೇನೆ, ರಕ್ಷಣೆ ಅನ್ನೋದು ಇದೊಂದು ಪ್ರೋಗ್ರೆಸಿವ್ ಕಾರ್ಯ. ನಾವು ರಕ್ಷಣೆ ಹೊಂದುವಾಗ ನಮ್ಮ ಅಂತರ್ಯ ಆತ್ಮ ರಕ್ಷಣೆ ಹೊಂದಿದೆ, ಆದರೆ ಅಷ್ಟಕ್ಕೆ ನಾವು ತೃಪ್ತಿ ಆಗದೆ ಇದನ್ನು ಸಾಧಿಸಿಕೊಳ್ಳಬೇಕು. ಫಿಲಿಪ್ಪಿ
2:12 ಹೇಳಿರುವ ಹಾಗೆ ನಾವು ಇದನ್ನು ಸಾಧಿಸಿಕೊಳ್ಳಬೇಕು. ಹಲ್ಲೆಲೂಯ. ಅಂದರೆ ದೇಹದಲ್ಲಿ ನಾವು ಪ್ರತಿದಿನ ನಮಗೆ ಹೋರಾಟ ಇದೆ, ಗೆದ್ದು 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 ಮುಂದೆ ಹೋಗಬೇಕು. ಈ ವಾಕ್ಯವನ್ನು ನಾವು ತೆಗೆದುಕೊಳ್ಳುವಾಗ ನಾವು ಎಷ್ಟರ ಮಟ್ಟಿಗೆ ಬೆಳಿತೀವಿ ಅಂತ ಹೇಳಿದ್ರೆ, ನಾವು ರಕ್ಷಣೆಯನ್ನು ಹೊಂದುವಷ್ಟು, ದೇಹದ ಮಲಿನತ್ವವನ್ನು ಜಯಿಸುವಷ್ಟು. ಹಲ್ಲೆಲೂಯ. ಅದಕ್ಕೆ ಕೀರ್ತನೆಗಾರನು 119ನೇ ಕೀರ್ತನೆಯಲ್ಲಿ ಹೇಳ್ತಾನಲ್ಲ, ದೇವರೇ ನಾನು ಪಾಪ ಮಾಡದ ಹಾಗೆ ನಿನ್ನ ವಾಕ್ಯಗಳನ್ನು ನನ್ನೊಳಗೆ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಆ ವಚನವನ್ನು ಓದಿ 119ನೇ ಕೀರ್ತನೆ. ಕೀರ್ತನೆ 119:11. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ. ಹಲ್ಲೆಲೂಯ. ಈ ನುಡಿಗಳು ನಮ್ಮೊಳಗೆ ಬರುವಾಗ ನಮ್ಮನ್ನು ಪಾಪ ಮಾಡದಂತೆ ನಮ್ಮನ್ನು ಕಾಪಾಡ್ತದೆ. ಹಲ್ಲೆಲೂಯ. ಮೊದಲನೇದಾಗಿ ನಾವು ರಕ್ಷಣೆ ಹೊಂದುವುದಕ್ಕೆ ನಮಗೆ ಬೇಕಾದಂತಹ ಸೋರ್ಸ್ ಎನರ್ಜಿ ಕೊಡ್ತದೆ. ಎರಡನೇದಾಗಿ ಕ್ರಿಸ್ತನ ತಿಳುವಳಿಕೆಯಲ್ಲಿ ಇನ್ನೂ ಉನ್ನತ ಹಂತಕ್ಕೆ ಬರುವಂತೆ ಮಾಡ್ತದೆ. ಮೂರನೇದಾಗಿ ದೇಹದ ಎಲ್ಲ ಮಲಿನತ್ವಗಳನ್ನು ಜಯಿಸಿ ಪಾಪ ಮಾಡದ ಹಾಗೆ ನಮಗೆ ಬಲ ಕೊಟ್ಟು ನಾವು ರಕ್ಷಣೆ ಪೂರ್ಣತೆ ಕಡೆಗೆ ಹೋಗಲಿಕ್ಕೆ ಬೇಕಾದ ಎನರ್ಜಿ ಕೊಡ್ತದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 4ನೇದಾಗಿ 2 ತಿಮೋತಿ 3ನೇ ಅಧ್ಯಾಯ 16-17 ವಚನಗಳು. 2 ತಿಮೋತಿ 3:16-17. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗ್ತಾನೆ. ದೇವರ ಮನುಷ್ಯ ಏನಾಗ್ತಾನೆ? ಪ್ರವೀಣನಾಗ್ತಾನೆ. ಅಂದರೆ ಆತ್ಮಿಕ ಜೀವಿತದಲ್ಲಿ ಪ್ರವೀಣತೆ ಅಂದರೆ ಎಕ್ಸ್ಪರ್ಟ್. ಹಲ್ಲೆಲೂಯ. ಒಂದು ಮೆಚ್ಯೂರ್ಡ್, ಇನ್ನೊಂದು ಉನ್ನತಿಗೆ. ಹಲ್ಲೆಲೂಯ. ಹಾಡ್ಬೋದು, ದ ಬೆಸ್ಟ್ ಆಗಿ ಹಾಡಲಿಕ್ಕೆ ಪಾಸ್ ಆಗ್ಬೋದು, ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಲಿಕ್ಕೆ. ಪ್ರವೀಣತೆಗೆ. ಸುಮ್ಮನೆ ಜಸ್ಟ್ ಕ್ರಿಸ್ಟಿಯನ್ ಆಗಿ ಅಲ್ಲ, ಒಂದು ಪರಿಪಕ್ವತೆ ಉಳ್ಳ ಕ್ರಿಸ್ಟಿಯನ್ ಆಗಿ, ಆತ್ಮಿಕ ಜೀವಿತದಲ್ಲಿ ಒಂದು ಮೆಚ್ಯೂರ್ಡ್ ಪರ್ಸನ್ ಆಗಿ, ಪ್ರವೀಣತೆಗೆ ಬಂದವನಾಗಿ ಮಾಡೋದು ದೇವರ ವಾಕ್ಯ. ದೇವರ ವಾಕ್ಯವನ್ನು ತಗೊಳ್ತಾ ಇದು ಕಾರ್ಯಸಾಧಕವಾದದ್ದು. ಅದು ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ನೀವು ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ನಿಮ್ಮೊಳಗೆ ನಿಮ್ಮ ಕ್ಯಾರೆಕ್ಟರ್ ಚೇಂಜ್ ಆಗ್ತದೆ, ನಿಮ್ಮ ಜೀವನ ಚೇಂಜ್ ಆಗ್ತದೆ, ನಿಮ್ಮ ನಂಬಿಕೆ ಬಲಗೊಳ್ಳುತ್ತೆ. ನೀವು ಆತ್ಮಿಕತೆಯಲ್ಲಿ ಬಲ ಹೊಂದಿ ಒಂದು ಒಳ್ಳೆ ಮೆಚ್ಯೂರ್ಡ್ ಪರ್ಸನ್ ಆಗಿ ಮಾರ್ಪಡ್ತೀರಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಈ ಆಹಾರ ನೋಡ್ರಿ, ಈ ಸುಮ್ಮನೆ ಬಿಡೋದಿಲ್ಲ, ನಮ್ಮನ್ನೇ ಹೇಗೆ ತಗೊಂಡೋಗ್ತದೆ. ಹಲ್ಲೆಲೂಯ. ದೇವರ ವಾಕ್ಯ ನಮ್ಮ ಆತ್ಮಿಕ ಜೀವಿತದ ಬೆಳವಣಿಗೆಯಲ್ಲಿ ಮೊದಲನೇ ಪಾತ್ರ ವಹಿಸ್ತದೆ ನೋಡ್ರಿ. ಹಲ್ಲೆಲೂಯ. ಮೊದಲನೇದಾಗಿ ಏನು ಹೇಳಿದೆ? ರಕ್ಷಣೆ ಹೊಂದಲಿಕ್ಕೆ ಬೇಕಾದ ಬಲ ಕೊಡ್ತದೆ. ಎರಡನೇದಾಗಿ ಕ್ರಿಸ್ತನ ಕುರಿತಾದ ಒಂದು ರೈಟ್ ನಾಲೆಡ್ಜ್, ಸರಿಯಾದ ತಿಳುವಳಿಕೆಯಲ್ಲಿ ನಮ್ಮನ್ನು ಮೆಚ್ಯೂರಿಟಿಗೆ ತಗೊಂಡೋಗ್ತದೆ. ಮೂರನೇದಾಗಿ ನಾವು ಬಲ ಹೊಂದುತ್ತಾ ದೇಹದ ಎಲ್ಲ ಮಲಿನತ್ವವನ್ನು ಜಯಿಸಿ ಪರಿಶುದ್ಧತೆ ಕಡೆಗೆ ನಾವು ಮುಂದೆ ಸಾಗ್ತೀವಿ. ನಾಲ್ಕನೇದಾಗಿ ಪರಿಶುದ್ಧತೆ ಕಡೆಗೆ, ಆತ್ಮಿಕತೆ ಕಡೆಗೆ ಸಾಗೋದ್ರಲ್ಲಿ ಪ್ರವೀಣರಾಗಿ ದ ಬೆಸ್ಟಾಗಿ ಬೆಳಗ್ತೀವಿ. ಮರ ಹಣ್ಣು ಇರ್ತದೆ, ಆದರೆ ಕೆಲವು ಹಣ್ಣುಗಳು ವಿಶೇಷವಾಗಿರ್ತದೆ. ಹಲ್ಲೆಲೂಯ. ಎಕ್ಸ್ಪೋರ್ಟ್ ಕ್ವಾಲಿಟಿ, ದ ಬೆಸ್ಟ್ ಅದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡಿಬಿಡ್ತಾರೆ, ಒಳ್ಳೆ ರೇಟ್ ಸಿಗ್ತದೆ ಅಂತ ಹೇಳಿ. ಸೊ ಎಕ್ಸ್ಪೋರ್ಟ್ ಕ್ವಾಲಿಟಿ, ದ ಬೆಸ್ಟಾಗಿ ಇದ್ದರೆ ಪರಲೋಕಕ್ಕೆ ನೀವು ಎಕ್ಸ್ಪೋರ್ಟ್ ಆಗ್ತೀರಿ. ಹಲ್ಲೆಲೂಯ. ಎಕ್ಸ್ಪೋರ್ಟ್ ಕ್ವಾಲಿಟಿ, ಪರಲೋಕಕ್ಕೆ ಎಕ್ಸ್ಪೋರ್ಟ್ ಆಗುವ ಕ್ವಾಲಿಟಿ ಆಗಿ ಪ್ರವೀಣತೆಗೆ ಬಂದವರಾಗಿ ಆಗ್ತೀರಿ. ಹಲ್ಲೆಲೂಯ. 4ನೇದಾಗಿ. ಐದನೇದಾಗಿ ಕೊಲೋಸೆ 1:6. ಕೊಲೋಸೆ 1:6. ನೀವು ದೇವರ ಕೃಪೆಯನ್ನು ಕುರಿತು ಸತ್ಯಾರ್ಥವನ್ನು ಕೇಳಿ ತಿಳುಕೊಂಡ ದಿವಸದಿಂದ ಆ ಸುವಾರ್ತೆಯು ನಿಮ್ಮಲ್ಲಿ ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬಂದ ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬಂತಂತೆ. ಹಲ್ಲೆಲೂಯ. ಈ ವಾಕ್ಯ ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬಂತು. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ. ದೇವರ ವಾಕ್ಯವನ್ನು ನಾವು ತಗೊಳ್ಳುವಾಗ ಇದು ಕಾರ್ಯಸಾಧಕವಾದದ್ದು, ಇದು ಸುಮ್ಮನೆ ಬಿಡೋದಿಲ್ಲ, ಇದು ಮಲ್ಟಿಪ್ಲೈ ಮಾಡ್ತದೆ. ಹಲ್ಲೆಲೂಯ. ಈ ವಾಕ್ಯ, ನಿಮ್ಮೊಳಗಿರುವ ವಾಕ್ಯ ಸುಮ್ಮನೆ ಬಿಡೋದಿಲ್ಲ, ಇದು ನಿಮ್ಮ ಹಾಗೇನೋ ಅನೇಕರನ್ನ ಸಿದ್ಧ ಮಾಡ್ತದೆ, ವೃದ್ಧಿಯಾಗುತ್ತೆ. ಹಲ್ಲೆಲೂಯ. ಇನ್ನು ಅನೇಕರಲ್ಲಿ ಈ ಆತ್ಮಿಕತೆಯನ್ನು ಉಂಟು ಮಾಡ್ತದೆ, ಇನ್ನು ಅನೇಕರನ್ನು ಆತ್ಮಿಕಕ್ಕೆ ತರುವಂತೆ ಮಾಡ್ತದೆ.
ಫಲ ಕೊಡಲಿಕ್ಕೆ ಶುರು ಆಗ್ತದೆ. ನಿಮ್ಮ ಜೀವಿತದ ಮೂಲಕ ಅನೇಕರಿಗೆ ಬೆನಿಫಿಟ್ ಉಂಟಾಗ್ತದೆ. ಒಂದು ಮರ ಫಲ ಕೊಟ್ಟರೆ ಏನಾಗುತ್ತೆ? ಅದು ನಮಗೆ ಖುಷಿ ತರ್ತದೆ. ಅದು ನೀವು ಅನೇಕರಿಗೆ ಖುಷಿ ತರುವವರು. ಹಲ್ಲೆಲೂಯಾ. ಈ ಒಂದು ಮರ ಫಲ ಕೊಟ್ಟರೆ ಏನಾಗುತ್ತೆ? ಅದರಿಂದ ನಮಗೆ ತೃಪ್ತಿ ಆಗ್ತದೆ. ನಿಮ್ಮಿಂದ ಅನೇಕರಿಗೆ ತೃಪ್ತಿ. ಯಾವ ತೃಪ್ತಿ? ಆತ್ಮಿಕ ತೃಪ್ತಿ, ಎನ್ಕರೇಜ್ಮೆಂಟ್, ಎನರ್ಜಿ. ಯು ಆರ್ ದ ಎನರ್ಜಿ ಬ್ಯಾಂಕ್, ಸೋರ್ಸ್ ಆಫ್ ಎನರ್ಜಿ ಹಾಕಿ ಮಾರ್ಪಡ್ತೀರಿ. ಅನೇಕರನ್ನ ಸೋತು ಹೋದವ್ರನ್ನ, ಕುಗ್ಗಿ ಹೋದವ್ರನ್ನ ಬಲಪಡಿಸುವವರು ಆಗ್ತೀರಿ. ನೀವು ಬಲಗೊಳ್ಳುವುದು ಮಾತ್ರವಲ್ಲದೆ ಇನ್ನು ಅನೇಕರನ್ನು ಸಹ ಬಲ ಕೊಡುವ, ಬಲಪಡಿಸುವ, ಅವ್ರನ್ನ ಎನರ್ಜೈಸ್ ಮಾಡುವಂತಹ ಒಂದು ಆಶೀರ್ವಾದ ನಿಧಿಯಾಗಿ ಮಾರ್ಪಡ್ತೀರಿ. ದೇವರ ವಾಕ್ಯ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಆತ್ಮಿಕ ಜೀವಿತವನ್ನು ಅಷ್ಟರ ಮಟ್ಟಿಗೆ ತಗೊಂಡೋಗಿ ಬೆಳವಣಿಗೆಯಲ್ಲಿ ನಿಲ್ಲಿಸ್ತದೆ ರೀ ದೇವರ ವಾಕ್ಯ. ಅಲ್ಲ ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದುವ ಪ್ರಕಾರ, ಆಗ ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದುವುದರಲ್ಲಿ ಯಾರಿಗಾದ್ರೂ ಆಸಕ್ತಿ ಇದ್ದರೆ ಗೆಟ್ ಇನ್ ಟು ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ನೀವು ಭದ್ರವಾಗಿ ಇಟ್ಕೊಳ್ಳಿ. ಇದು ಜೀವವಾಕ್ಯ. ಇದು ನಿಮ್ಮನ್ನು ಒಂದು ವೇಳೆ ರಕ್ಷಣೆ ಹೊಂದದೇ ಇದ್ದರೆ ರಕ್ಷಣೆ ಹೊಂದಲಿಕ್ಕೆ ಬೇಕಾದ ಎನರ್ಜಿಯನ್ನು ಕೊಡ್ತದೆ. ಹಲ್ಲೆಲೂಯಾ. ಎರಡನೇದಾಗಿ ಜೀಸಸ್ನ ಸರಿಯಾದ ಅನುಭವಕ್ಕೆ ನಿಮ್ಮನ್ನು ತಗೊಂಡೋಗ್ತದೆ. ಹಲ್ಲೆಲೂಯಾ. ಮೂರನೇದಾಗಿ ಈ ಲೋಕದ ಎಲ್ಲ ಮಲಿನತ್ವವನ್ನು ಜಯಿಸಿ ಪರಿಶುದ್ಧವಾಗಿ ಜೀವಿಸಲಿಕ್ಕೆ, ಪಾಪವನ್ನು ಜಯಿಸಲಿಕ್ಕೆ, ರಕ್ಷಣೆಯಲ್ಲಿ ಪೂರ್ಣತೆ ಕಡೆಗೆ ಸಾಗಲಿಕ್ಕೆ ಬೇಕಾದ ಬಲ ಕೊಡ್ತದೆ. ನಾಲ್ಕನೇದಾಗಿ ಈ ಆತ್ಮಿಕ ಜೀವಿತದಲ್ಲಿ ಸುಮ್ಮನೆ ಸಾಧಾರಣವಾಗಿ ಅಲ್ಲದೆ ಒಂದು ಪ್ರವೀಣತೆಗೆ, ದ ಬೆಸ್ಟ್ ಕ್ವಾಲಿಟಿ, ಎಕ್ಸ್ಪರ್ಟ್ ಕ್ವಾಲಿಟಿಯಾಗಿ ನೀವು ಆತ್ಮಿಕ ಜೀವಿತದಲ್ಲಿ ಜೀವಿಸುವಂತೆ ನಿಮ್ಮನ್ನು ಬಲಪಡಿಸ್ತದೆ. ಐದನೇದಾಗಿ ನೀವು ಇನ್ನು ಅನೇಕರಿಗೆ ಬ್ಲೆಸ್ಸಿಂಗ್ ಆಗಿರುವಂತೆ ನಿಮ್ಮ ಜೀವಿತವನ್ನು ಮಾರ್ಪಡಿಸ್ತದೆ, ಫಲ ಕೊಡುವಂತೆ ಮಾಡ್ತದೆ. ಹಲ್ಲೆಲೂಯಾ. ನಮ್ಮ ಆತ್ಮಿಕ ಜೀವಿತ ಎಷ್ಟರ ಮಟ್ಟಿಗೆ ಬೆಳೀಲಿಕ್ಕೆ ಈ ದೇವರ ವಾಕ್ಯ ಎಷ್ಟು ಪ್ರಯೋಜನ ಆಗಿದೆ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಕೇಳೋಣ. ನಾನು ಆತ್ಮಿಕ ವಿಷಯದಲ್ಲಿ ಅಭಿವೃದ್ಧಿ ಹೊಂದಬೇಕಪ್ಪ. ಥ್ಯಾಂಕ್ ಯು. ಆ ಅಭಿವೃದ್ಧಿಗೆ ಈ ಆತ್ಮಿಕ ಆಹಾರ ಎಷ್ಟು ಮುಖ್ಯ ಪಾತ್ರ ವಹಿಸ್ತದೆ ಅಂತ ನಿನ್ನ ವಾಕ್ಯ ನಮಗೆ ತಿಳಿಸ್ಕೊಟ್ಟಿದೆ ಡ್ಯಾಡಿ. ಥ್ಯಾಂಕ್ ಯು ಜೀಸಸ್. ನಮ್ಗೆ ತಿಳಿಸ್ಕೊಟ್ಟಂಥ ಈ ಮಾರ್ಗದರ್ಶನಕ್ಕಾಗಿ ವಂದನೆ. ಈ ವಾಕ್ಯ ನಮ್ಮ ಜೀವಿತದಲ್ಲಿ ಹೇಗೆ ಹಂತ ಹಂತವಾಗಿ ನಮ್ಮನ್ನು ಕರ್ತನೆ ಒಳ್ಳೆ ಬೆಳವಣಿಗೆಗೆ ತಗೊಂಡು ಬಂದು ನಿಲ್ಲಿಸ್ತದೆ. ಥ್ಯಾಂಕ್ ಯು. ಹೌದು, ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಅಂತ ನಿನ್ನ ವಾಕ್ಯ ಹೇಳ್ತದಲ್ಲ ಕರ್ತನೆ. ನಾವು ಈ ರೀತಿಯಾಗಿ ಅಭಿವೃದ್ಧಿ ಹೊಂದಬೇಕು. ಈ ವಾಕ್ಯದಿಂದ ಈ ರೀತಿಯಾಗಿ ಅಭಿವೃದ್ಧಿ ಹೊಂದಬೇಕಪ್ಪ. ಸುಮ್ಮನೆ ಚರ್ಚ್ಗೆ ಬಂದು ಕೂತಿದ್ದು ಎದ್ದು ಹೋಗೋ ಹಾಗೆ ಇರಬಾರ್ದಪ್ಪ. ಕಾಟಾಚಾರದ ಕ್ರೈಸ್ತ ಜೀವನ ಬೇಡಪ್ಪ. ಅರ್ಥಗರ್ಭಿತವಾದ ಒಳ್ಳೆ ಪರಿಪಕ್ವತೆ ಉಳ್ಳ ಬೆಳೆದಂತಹ ಆತ್ಮಿಕ ಜೀವಿತ ನಮಗಿರಬೇಕು. ಆಮೇಲೆ ಮಿಕ್ಕಿದೆಲ್ಲ ಬರಲಿ, ಬೈಕು ಕಾರೆಲ್ಲ ಬರಲಿ, ಮೊದಲು ನನ್ನ ಆತ್ಮಿಕ ಜೀವಿತ ಬೆಳಿಬೇಕು. ಅದಕ್ಕೆ ದೇವರ ವಾಕ್ಯ ಎಷ್ಟು ಪ್ರಾಮುಖ್ಯ. ಈ ದೇವರ ವಾಕ್ಯ ಬಂದರೆ ಇದು ಕಾರ್ಯ ಸಾಧಕ, ಯಾವ ರೀತಿಯೆಲ್ಲ ಕಾರ್ಯ ಮಾಡ್ತದೆ ಅಂತ ಹೇಳಿ 5 ಹಂತಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ನಾನು ಮತ್ತು ನನ್ನೊಂದಿಗೆ ಸೇರಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಈ ಮೆಚ್ಯೂರಿಟಿಯನ್ನು ಕೊಡು ಡ್ಯಾಡಿ, ಈ ಪರಿಪಕ್ವತೆಯನ್ನು ಕೊಡಿಯಪ್ಪ, ಈ ಬೆಳವಣಿಗೆಯನ್ನು ಕೊಡು ಸ್ವಾಮಿ. ಆತ್ಮೀಕ ವಿಷಯದಲ್ಲಿ ಇಷ್ಟರ ಮಟ್ಟಿಗೆ ನಾವು ಬೆಳಿಬೇಕಪ್ಪ. ನಮ್ಮ ಜೀವಿತಕ್ಕೆ ಈ ರೀತಿಯಾಗಿ ನೀನು ಕರ್ತನೆ ಬೆಳವಣಿಗೆಯನ್ನು ಕೊಡು ಸ್ವಾಮಿ. ಥ್ಯಾಂಕ್ ಯು. ನಮ್ಮ ರಾಜ್ಯದಾದ್ಯಂತ ಇರುವಂಥದ್ದು ಎಲ್ಲ ದೇವ ಜನರಿಗೂ ಈ ವಾಕ್ಯದಲ್ಲಿ ಕರ್ತನೆ ಒಳ್ಳೆ ಒಡನಾಟವನ್ನು ಕೊಟ್ಟು ಕರ್ತನೆ ಈ ರೀತಿಯಾದ ಬೆಳವಣಿಗೆಗೆ ನೀನು ತಗೊಂಡೋಗ್ಬೇಕು ಅಂತ ಹೇಳಿ ನಮ್ಮ ಪ್ರಭು ರಕ್ಷಕನ ಒಡೆಯನಾಗಿರುವ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಇದಕ್ಕೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರನ್ನು ನಿನ್ನ ಕೈಗೆ ಒಪ್ಪಿಸ್ತೇವೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಆರೋಗ್ಯ ಕೊಡು ಸ್ವಾಮಿ. ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಕೊಡಪ್ಪ. ಈ ದಿನ ಮನರಮ್ಯವಾಗಿರಲಿಕ್ಕೆ ಸಹಾಯ ನೀಡು. ಈ ದಿನ ಮನರಮ್ಯವಾದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ವಾಕ್ಯ ಹೆಚ್ಚು ಸಮಯ ಕಳೆಯುವಂಥ, ವಾಕ್ಯದಲ್ಲಿ ಸಮಯ ಕಳೆಯುವ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ನಿನ್ನ ಸಾನ್ನಿಧ್ಯವನ್ನು ಸವಿಯುವಂಥ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರನ್ನು ಆವರಿಸಿ ಕಾಪಾಡು, ರಕ್ತಕೋಟೆ ಒಳಗೆ ಮರೆ ಮಾಡು ಸ್ವಾಮಿ. ಥ್ಯಾಂಕ್ ಯು. ನಿನ್ನ ಜವಾಬ್ದಾರಿಗೆ ಒಪ್ಪಿಸ್ತೇವೆ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದೆಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.